ಅಧ್ಯಾಯ ಪ್ರಾರಂಭ. ಮಹಾಲಕ್ಷ್ಮಿಯು ಶೂಲದಿಂದ ಚಿಕ್ಷುರನನ್ನು ಸಂಹರಿಸಿದ್ದು. ಚಿಕ್ಷುರ ಎಂದ್ರೆ ಚಕ್ಷು ಅಂದ್ರೆ ಕಣ್ಣು ಅಂತ, ಅಕ್ಷಿ ಅಂತ. ಅಕ್ಷಿ ಅಂದ್ರೆ ಕಣ್ಣಿನಿಂದ ನೋಡುವುದು. ಇಲ್ಲಿ ದೇಹದ ಪುರಾಣದ ಪ್ರಕಾರ ಚಿಕ್ಷುರ ಎಂದ್ರೆ ಮೋಹ ಎಂದ ಅರ್ಥ. ಮೋಹ ಎಂಬ ರಾಕ್ಷಸ. ಚಂಡಬಲ ಪರದೇವತಿಯು ಉದ್ದಂಡ ಸಚಿವ ಚಿಕ್ಷುರಾಖ್ಯನ ಖಂಡಿಸಿದಳೆ ಸಮರದಲ್ಲಿ ಮಹಾಲಕ್ಷ್ಮಿ ಶೂಲದಲ್ಲಿ. ಕೇಳು ಶೌನಕ ದೇವಿಗೆ ದುರಲಿ ಕಾಲವಾದವರಿಲ್ಲದಿಲ್ಲವು ಮೇಲೆ ಬಲ ಮುರಿದೊಡೆ ಚಿಕ್ಷುರ ಚಮೋರಮಣ. ಸಾಲು ಸಾಲಿನ ಹೆಣವ ಕಾಣುತ್ತ ಬಾಳದಲ್ಲಿ ಬೆರಳಿಟ್ಟು ಹಸುರರ ಕಾಲಗತಿಯಂತಿಹಿದು ಶಿವ ಎನ್ನುತ್ತ ಬೆರಗಾದ. ಶೌನಕನೇ ಕೇಳು ಶೌನಕ, ದೇವಿಗೆದುರಲಿ ಕಾಲವಾದವರಂತಂದ್ರೆ ಪ್ರಾಣ ಕಳ್ಕೊಂಡೆ ಉಳಿದವರಿಲ್ಲವೇ ದೇವಿಗೆ ಎದುರಾಗಿ. ಕೇಳು ಶೌನಕನೇ. ಚಿಕ್ಷುರನ ಬಲ ಓಡಿ ಹೋಗಲು ಸಾಲಿನ ಹೆಣಗಳನ್ನು ನೋಡುತ್ತಾ ಬಾಳದಲ್ಲಿ ಬೆರಳಿಟ್ಟ ರಾಕ್ಷಸ ಕಾಲಗತಿ ಎಂತಿಹದು ಶಿವ ಎಂತ ಬೆರಗಾದ. ಯಪ್ಪ, ಇಷ್ಟೊಂದು ರಾಕ್ಷಸರ ಸಾವು, ಇಷ್ಟೊಂದು ರಾಕ್ಷಸರ ಮರಣ, ನಮ್ಮ ಮುಂದಿನ ಕತಿ ಎಂತದ್ದು ಅಂತೇಳಿ ಶಿವ ಅಂತೇಳಿ ಆ ರಾಕ್ಷಸ ಚಿಕ್ಷುರ ಎಂಬ ರಾಕ್ಷಸ ಬೆರಗಾಗ್ತಿದ್ದಾನೆ. ಎಂದಿಗೆಯೂ ತಾನಿಲ್ಲವೀ ಪರಿ ಎಂದದಲ್ಲಿ ಧನುಜರಿಗೆ ಪರಿಭವ ವಿಂದುರ ಸಿಲೋಮರು ದಗ್ಧರು ಮಡಿದುದ ಆಶ್ಚರ್ಯ. ಕೊಂದಳತಿ ಅಸುರಗಳೇ ದೈತ್ಯರಿ ಇಂದು ಮೃತ್ಯುವೆ ಅಹುದು ಸ್ತ್ರೀ ಎಲ್ಲೆಂದೆನತ ತುಡುಕಿದನು ಚಿಕ್ಷುರ ನಾಗ ಕಾರ್ಮುಕವ. ರಾಕ್ಷಸರಿಗೆ ಎಂದಿಗೆಯೂ ತಾನಿಲ್ಲ ಈ ಪರಿ ಯುದ್ಧದಲ್ಲಿ ಧನುಜರಿಗೆ ಪರಿಭವ. ಏನಿದು? ರಾಕ್ಷಸರಿಗೆ ಈ ರೀತಿ ಸೋಲು ಎಂದೆಂದೂ ಇದ್ದಿಲ್ಲ, ಎಂದೂ ಇಲ್ಲ ಇಂತಹ ಸೋಲು. ರಸಿಲೋಮ ಎಂಬ ರಾಕ್ಷಸನು, ರುದಗ್ರ ಎಂಬ ರಾಕ್ಷಸರು ತೀರಿ ಹೋದದ್ದು ಮಡಿದಿದ್ದೇ ಆಶ್ಚರ್ಯವಾಗಿದೆಯಲ್ಲ. ಏನಿದು ನಮ್ಮ ಸ್ಥಿತಿ ಈಗ ಆಯ್ತಲ್ಲ ಅಂತೇಳಿ ಚಿಕ್ಷುರ ಯೋಚನೆ ಮಾಡ್ತಾ ಇದ್ದೇನೆ. ರಣರಂಗದಲ್ಲಿ ಚಿಕ್ಷುರ ಎಂಬ ರಾಕ್ಷಸರು ಯೋಚನೆ ಮಾಡ್ತಿದ್ದಾನೆ. ಇವಳು ನಮ್ಮ ಎಲ್ಲಾ ರಾಕ್ಷಸರನ್ನು ಕೊಂದಳು, ಇವಳನ್ನು ಬಿಡೆನು. ಈ ಸ್ತ್ರೀ ಎಲ್ಲ ಇವಳು ರಾಕ್ಷಸರಿಗೆ ಮೃತ್ಯು ದೇವತೆಯಾಗಿ ಬಂದಿದ್ದಾಳೆ ಎನ್ನುತ್ತಾ ಬಿಲ್ಲನ್ನು ತಕ್ಕೊಂಡು ಚಿಕ್ಷುರ ಆರ್ಭಟಿಸ ನಿಂತಿದ್ದಾನೆ. ಓಡುತ್ತಿಹ ಬಲಕ ಭಯವೀಯಲು ಕೂಡಿದೆದು ಶತಸಂಕ ಬಲವದು ಆಡಲೇನ್ ರಸಗಳು ಛತ್ರವು ಸಾಲಿನಲ್ಲಿ ಜೋಡಿಸಿದವು ಆ ಕ್ಷಣದಿ ರಥಹಯ ಕೂಡಿದವು ಗಜ ವರಪದಾಧಿಪತಿಯು ಕಾಡಿಯ ಒಣಕೆದಾರರು ಮುಂಚಿದರು ಎಂದ. ಓಡುತ್ತಿಹ ಬಲ. ಸೈನಿಕರೆಲ್ಲರೂ ದಿಕ್ಕಿಗೆ ಓಡೋಗ್ತಾ ಇದ್ದಾರೆ ದೇವಿಯ ಉಗ್ರಕ್ಕೆ. ಓಡೋಗ್ತಿದ್ದಾರೆ ದೇವಿಯ ಉಗ್ರಕ್ಕೆ. ನೂರಾರು ಚತರಂಗ ಬಲವು ದಿಕ್ಕಿಗೆ ಓಡೋಗ್ತಾ ಇದೆ ಈ ದೇವಿಯ ಉಪಟಳಕ್ಕೆ. ಆಗ ಹೆದರಬೇಡಿ ಎನ್ನಲು ರಾಕ್ಷಸ ಅಸುರಗಳು ಸಾಲಾಗಿ ಬಂದು ನಿಂತಿದ್ದಾರೆ. ರಥ, ಆನೆ, ಕುದುರೆ, ಕಾಲಾಳು ಭಯಂಕರ ಎಲ್ಲರೂ ಯುದ್ಧ ಮಾಡಲು ರೆಡಿಯಾಗಿ ನಿಂತಿದ್ದಾರೆ. ಮುಂದುಗಡೆ ನಿಂತಿದ್ದಾರೆ, ಮುಂದೆ ರೆಡಿಯಾಗಲು ಯುದ್ಧಕ್ಕೆ ನಿಂತಿದ್ದಾರೆ. ಈ ರಾಕ್ಷಸ ಅಭಯವನ್ನು ಕೊಡುತ್ತಾ ಸೂರಿದ ನವಕಾರ ಮುಗುಲ ವರುಷವ ಬಿರಿಸರಳು ದಶ ದಿಶವ ತುಂಬಿಯೇ ಕರೆದವವು ದೇವಿಯ ಕಿರೀಟದ ಮೇಲೆ ಶರಸಾರ. ಉರಿಯ ಒಗನುಗುಳಿದವು ಕಣೆಗಳ ತರಹರಿಸ ಸುರನ ಶರಂಗಳಂ ಲುರುಳಿದವು ಕಿರಿಗಳು ದಶ ದಿಕ್ಕುಗಳು ಎಂದ. ಸುರಿದವವು ಕಾರ್ಮುಗಿಲ ವರ್ಷದ ಮಳೆಗಾಲದ ಮೋಡದಂತೆ ಮಳೆ ಬರ್ತಾ ಇದೆ. ಮಳೆಗಾಲದ ಮೋಡದಂತೆ ಮಳೆಯಂತಿರುವ
ಆ ಮಳೆ ಯಾವ ರೀತಿ ಬರ್ತದೋ ಅದೇ ರೀತಿ ಭಯಂಕರ ಬಾಣಗಳನ್ನು ಸುರಿಸಿದನು. ರಾಕ್ಷಸ ಬಾಣಗಳನ್ನು ಸುರಿಸಿದನು. 10 ದಿಕ್ಕುಗಳಲ್ಲಿಯೂ ದೇವಿಯ ಕಿರೀಟದ ಮೇಲೆ ಬಾಣಗಳನ್ನು ಬೀಸ್ತಾ ಇದ್ದಾನೆ. ಬಾಣಗಳನ್ನು ಬೀಸ್ತಾ ಇದ್ದಾನೆ. ಬಾಣಗಳು ಒಂದೊಂದು ಬಾಣವು ಬೆಂಕಿಯ ಉರಿ ಜೊತೆಗೆ ಹೊಗೆ. ಅಂತ ಭೀಕರ ಬಾಣಗಳು, ಅಂತ ಭೀಕರ ಬಾಣಗಳು ಸಮೂಹದಿಂದ ಆ ಸಮೂಹ ಗುಂಪುಗಳಿಂದ, ಭೀಕರ ಬಾಣದ ಗುಂಪುಗಳಿಂದ ಈ ಜಗತ್ತೇ ನಡಗಿತ್ತಂತೆ. ಜಗತ್ತೇ ನಡಗಿತ್ತಂತೆ. ಪರ್ವತಗಳು ಉರುಳಿದವು. ಸಮುದ್ರಗಳು ಕಾದು 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 ಆ ಬೆಂಕಿಯ ಕಿಡಿಯ ಜಳಕ್ಕೆ ಸಮುದ್ರಗಳು ಕಾದು ಆ ಹಾವಿಯ ಜಳ ಹೊರಚೆಲ್ಲಿತು. ಆ ರೀತಿಯ ಬೆಂಕಿಯ ಉಗುಳುವಂತಹ ಬಾಣಗಳನ್ನು ಬಿಡ್ತಾ ಇದ್ದಾನೆ ದೇವಿಯ ಮೇಲೆ, ದೇವಿಯ ಕಿರೀಟದ ಮೇಲೆ. ಎತ್ತ ನೋಡಿದಡತ್ತ ಶರಮಯ, ಎತ್ತ ನೋಡಿದರು ಶರಗಳಮಯ. ಶರ ಅಂದ್ರೆ ಬಾಣ, ಬಾಣಗಳಮಯ. ತೆತ್ತಿಸಿಯ ಇರುತ್ತಿರಲು ದೇವಿಯು ಎತ್ತಿ ಶಾಗ್ಗ ಪಿನಾಕದಲ್ಲಿ ನಾರಾಚವೆರಡುವನು. ಬತ್ತಳಿಕೆಯಿಂದುಗಿದು ದೇವೂಡಿಯೇ ಕುತ್ತಿದಳು ಮಹ ದೈತ್ಯ ಕಣಗಳ ಮತ್ತೆ ಸುರಿದನು ಚಿಕ್ಷುರನು ಕಣೆ ದೇವಿಗೆ ದುರಿನಲಿ, ದೇವಿ ಎದುರಿನಲಿ, ದೇವಿ ಎದುರಿನಲಿ. ಎತ್ತ ನೋಡಿದರತ್ತ ಬಾಣಗಳ ಸಮೂಹ, ಎತ್ತ ನೋಡಿದರತ್ತಲೂ ಬಾಣಗಳ ಸಮೂಹ. ಬಾಣಗಳು ಮುಚ್ಚಿಬಿಟ್ಟಿದವೆ. ದೇವಿ ಎತ್ತಿದಳು ಶಾಗ್ಗ ಪಿನಾಕ ನಾರಾಚವೆರಡವನ್ನು. ಶಾಗ್ಗ ಪಿನಾಕ ಅಂದ್ರೆ, ಶಾಗ್ಗ ಅಂದ್ರೆ ವಿಷ್ಣು, ನಾರಾಚ ಅಂದ್ರೆ ವಿಷ್ಣು, ಶಾಗ್ಗ ಪಿನಾಕ ಅಂದ್ರೆ ಶಿವ. ಇಲ್ಲಿ ಶಿವ ಮತ್ತು ವಿಷ್ಣು ಎಂಬ ಒಂದು ಶಕ್ತಿ ಉಳ್ಳಂತ ಬಾಣಗಳನ್ನು ಹೊರತೆಗಿದ್ದಾಳೆ ದೇವಿ. ಬಾಣಗಳನ್ನು ಹೊರತೆಗಿದ್ದಾಳೆ ಬತ್ತಳಿಕೆಯಿಂದ. ನಾರಾಚವೆರಡನ್ನು ಬತ್ತಳಿಕೆಯಿಂದುಗಿದು ಹೂಡಿಯೇ. ಬತ್ತಳಿಕೆ ಅಂದ್ರೆ ಬಾಣ ಇಡುವ ಚೀಲ, ಚೀಲದಿಂದ ಹೊರತೆಗೆದು ಬಾಣಗಳನ್ನು ಹೊರತೆಗೆದು ಬಿಡ್ತಾ ಇದ್ದಾಳೆ. ನಾರಾಚ ಎಂಬ 2 ಬಾಣಗಳನ್ನು. ಆ ಬಾಣಗಳು ರಾಕ್ಷಸನ ಬಾಣಗಳನ್ನೆಲ್ಲ ದೂಡಿ ಬಿಡ್ತಾ ಇದ್ದವಂತೆ. ಉರಿಯನ್ನು ಉಗುಳ್ತಾ ಇರತಕ್ಕಂತ ಬೆಂಕಿಯ ಕಿಡಿಯನ್ನು ಉಗುಳ್ತಾ ಇಂತ ಬಾಣಗಳನ್ನ ನಾರಾಚ ಎಂಬ ಬಾಣವು ದೂಡ್ತಾ ಇದ್ದವಂತೆ. ಚಿಕ್ಷುರನು ದೇವಿ ಎದುರಿನಲ್ಲಿ ಮತ್ತೆ ಬಾಣಗಳನ್ನು ಬೀಸಿದನು. ಚಿಕ್ಷುರ ಎಂಬ ರಾಕ್ಷಸ ಬಾಣಗಳನ್ನು ದೇವಿ ಮೇಲೆ ಬೀಸ್ತಾ ಇದ್ದಾನೆ. ಆ ಬಾಣಗಳು ಬುಗಿ ಬೀಸಿದವು ಚಿಕ್ಷುರನ ಶರ. ಬಗೆಯ ಕಿಡಿ ಹೊಗೆ ಹೊರಳಿಯಂಗೆ ಒಗೆಸಿದವು ದಿವಿಜರ ನನ್ನನ ಆಗ ಭುವನಗಳ. ದಗೆಸಿದವು ದೇವಿ ಎದುರಲ್ಲಿ ನಿಗಿಸುದ ಸುತಡಲಿಕೆ ಶಾಂಭವಿ ನಗುತ ಕಡಿದಳು ದೈತ್ಯನ ನೋಯಿಸಿದಳೆ ಎಂದ. ಚಿಕ್ಷುರನ ಬಾಣಗಳು ತರದ ಕಿಡಿ ಹೊಗೆಗಳನ್ನ ಗುಂಪಿನಿಂದ ಉರಿಯುತ್ತಾ ಹೊರಟಿದೆ. ಚಿಕ್ಷುರನ ಬಾಣ ಗುಂಪಾಗಿ ತರ ಹೊಗೆ, ತರವಾದ ಒಂದು ಬೆಂಕಿಯ ಕಿಡಿಗಳನ್ನು ಉಗುಳ್ತಾ ಹೊರಟಿದೆ ಬಾಣ. ಬುಗಿಸಿದವು ಚಿಕ್ಷುರನ ಶರ. ಬಗೆಯ ಕಿಡಿ ಹೊಗೆ ಹೊರಳಿಯಂ, ಬಗೆ ರೀತಿಯ ಬೆಂಕಿಯ ಕಿಡಿಗಳನ್ನು ಉಗುಳ್ತಾ ಇದೆ ಅಂತೆ. ಆ ಬೆಂಕಿಯ ಕಿಡಿಯ ಉರಿ ದಿವಿಜರ ಅರಣ್ಯವನ್ನು ಅಂದ್ರೆ ದೇವತೆಗಳ ಲೋಕವನ್ನು, ಕೈಲಾಸ, ವೈಕುಂಠ, ಬ್ರಹ್ಮಲೋಕ, ನಾನಾ ಲೋಕಗಳನ್ನು ಕೂಡ ಉರಿತಾ ಇದ್ದವಂತೆ ಆ ಬೆಂಕಿಯ ಕಿಡಿಗಳು. ಅಲ್ಲಿ ಕೂಡ ಬೆಂಕಿ ಹತ್ತಿದೆ ಅಂತೆ ಇವರ ಬೆಂಕಿಯ ಕಿಡಿಗಳು. ಈ ಬಾಣದ ಕಿಡಿ ಎಷ್ಟು ಮಟ್ಟಿಗಿದ್ದವ ಬಾಣಗಳು. ದೇವಿ ಎದುರಿನಲ್ಲಿ ಹೊಳೆಯುತ್ತಾ ಬರುತ್ತಿರಲು ಶಾಂಭವಿ ನಗುತ್ತಾ ಆ ಬಾಣಗಳನ್ನು ಬಾಣವನ್ನು ಕಡಿದು ಹಾಕ್ತಾ ಇದ್ದಾಳೆ. ನಗುತ್ತ ಕಡಿದಳು ಶಾಂಭವಿಯು ದೈತ್ಯನನ್ನು ನೋಯಿಸಿದಳೆ ಎಂದ. ಆ ದೈತ್ಯನು ನೋವು ಮಾಡ್ಕೊಂತ ಇದ್ದಾನೆ. ಏನಿದು ಇವಳು ಈರಾರಿ ವಿಚಿತ್ರ ಇದ್ದಾಳಲ್ಲ ಹೆಂಗಸು ಅಂತೇಳಿ ಅವನು ಮನಸ್ಸಿನೊಳಗೆ ಮೆಚ್ಚುತ್ತಾ ಆ ರಾಕ್ಷಸ ಯೋಚನೆ ಮಾಡ್ತಾ ಇದ್ದಾನೆ. ಯಾವ ರೀತಿ ಇವಳನ್ನು ಕೊಲ್ಲಬೇಕೆಂದು ರಾಕ್ಷಸ ಯೋಚನೆ ಮಾಡ್ತಾ ಉಕ್ಕಿದಿದು ಕಡು ಕೋಪ ಶಿಖಿ ಕಳ. ಉಕ್ಕುತ್ತಾ ಇದೆ ಕಡು ಕೋಪ ಶಿಖಿ. ಶಿಖಿ ಅಂದ್ರೆ ತಲೆ. ಅವನ ಕೋಪ ತಲೆ ತರ ಉಕ್ತಾ ಇದೆ. ಕಳ ಅಂದ್ರೆ ರಾಕ್ಷಸ. ಉಕ್ಕಿದಿದು ಕಡು ಕೋಪ ಶಿಖಿ ಕಳ. ಮುಕ್ಕಳಿಸಿದನು ಹುರಿಯ ಬೆಂಕಿಯನ್ನು ಮುಕ್ಕಳಿಸ್ತಾ ಇದ್ದಾನಂತೆ. ನೀರ್ ಹೆಂಗ್ ಉಗುಳ್ತಾರ ಹಂಗ ಬೆಂಕಿಯನ್ನು ಮುಕ್ಕಳಿಸ್ತಾ ಇದ್ದಾನಂತೆ. ಹೆಂಗಸನ ನಿಕ್ಕುವೆನು ದಿಗ್ ಬಲೆಯನೆಂದು ಔದಡಗಿತ ಕಾರ್ಮುಖಕ್ಕೆ.
ಸಿಕ್ಕಿಸಿದ ಕಣೆಗಳನ್ನು ದೇವಿಯ ನಿಕ್ಕಿದನು ಕರ್ಣಾಂತ ಮುಷ್ಟಿಯ ಲಕ್ಕಟಾಪರ ದೇವತೆಂಬುವ ನರಿಯದಲೇ ಎಂದ ರಾಕ್ಷಸ ದೇವತೆ ಪರದೇವತೆಗಳು ಎಂದರಿಯದಲೇ ಎಂದ. ಆ ರಾಕ್ಷಸನ ಕೋಪ ಹೆಚ್ಚಾಯ್ತು. ರಾಕ್ಷಸನು ಉರಿಯ ಕಿಡಿಗಳನ್ನು ಮುಕ್ಕಳಿಸ್ತಾ ಇದ್ದಾನೆ. ದೇವಿಯನ್ನು ದಿಕ್ಕುಗಳಿಗೆ ಬಲಿ ಕೊಡುತ್ತೇನೆ ಎಂದು ದಿಗುಬಲೆಯನ್ನು ಕೊಡುತ್ತೇನೆ ಎಂದು ಔಡಗಿದು ಕಾರ್ಮುಖಕ್ಕೆ ಎನ್ನುತ್ತಾ ತೌಡಗವಿದು ಅಂತಂದ್ರೆ ಅವನು ತುಟಿಯನ್ನು ಹಲ್ಲನ್ನು ಕಚ್ಚುತ್ತಾ ಸಿಟ್ಟಿನಿಂದ ಹಲ್ಲನ್ನು ಮುಖವನ್ನು ಬಿಗಿ ಮಾಡಿಕೊಂಡು ಸಿಕ್ಕಿಸಿದ ಕಣೆಗಳನ್ನು ದೇವಿಯ ನಿಕ್ಕಿದನು ಕರ್ಣಾಂತ ಮುಷ್ಟಿಯ ದೇವಿಯ ನಿಕ್ಕಿದನು ಕರ್ಣಾಂತ ಮುಷ್ಟಿಯ ಲಕ್ಕಟಾಪರ ದೇವತೆಂಬುವ ನರೆಯದಲೇ ಕೆಟ್ಟ. ತುಟಿಯನ್ನು ಕಚ್ಚಿ ಬಾಣವನ್ನು ಕಿವಿಯತನ ಜಗ್ತಾ ಇದ್ದಾನೆ. ಕಿವಿಯ ಕಿವಿತನ ಜಗ್ಗಿ ಬಾಣವನ್ನು ಬಿಡ್ತಾ ಇದ್ದಾನೆ ರಾಕ್ಷಸ. ನಗುತ್ತ ಕಡಿದಳು ಶರವ ದೇಹದೊಳುಗಿಸಿದಳು ರಕ್ತವನ್ನು ಸಿಂಧುವ ತೆಗೆಸಿದಳು ಹಯ ಸಾರಥೆಯ ನೆತ್ತಿದಳು ಯಮಪುರಕ್ಕೆ ತೆಗೆ ಬಗೆಯ ಮಾಡಿದಳು ಚಿಕ್ಷುರ ವಿಜರ ನಗಿಸಿದಳು ಮಹ ದೈತ್ಯ ದಳಗಳ ನಲಿಸಿದಳು ಎಂದರು. ಚಿಕ್ಷುರನ ಬಾಣಗಳನ್ನು ನಗುತ್ತ ಕಡಿದಳು ಶಾಂಭವಿಯು. ಚಿಕ್ಷುರನ ಬಾಣಗಳನ್ನು ದೇವಿ ನಗುತ್ತ ಕಡಿದಳು ಶಾಂಭವಿಯು. ಶರ ದೇಹದೊಳುಗಿಸಿದವು ರಕ್ತವನ್ನು ಸಿಂಧುವನ್ನು ತೆಗೆಸಿದಳು ಹಯ ಸಾರಥಿಯ ನೆತ್ತಿದಳು ಯಮಪುರಕ್ಕೆ. ಆ ರಾಕ್ಷಸರನ್ನು ಕಡೆದು ಅವರ ರಕ್ತವನ್ನು ಚೆಲ್ಲಿ, ಸಿಂಧು ಅಂತಂದ್ರೆ ಆ ಕುದುರೆ ಅಂತ, ಈ ಕುದುರೆಯನ್ನು ಕಡೆದು ಹಯವನ್ನು ಸಾರಥಿಯನ್ನು ಎಲ್ಲರನ್ನು ಕೂಡ ನೆತ್ತಿದಳು ಯಮಪುರಕ್ಕೆ ಕಳಿಸುತ್ತಾ ಇದ್ದಾಳೆ. ತೆಗೆ ಬಗೆಯ ಮಾಡಿದಳು ಚಿಕ್ಷುರ ನೊಗಮಗೆಯ ಪ್ರಾಣಕ್ಕೆ ದಿವಿಜರ ನಗಿಸಿದಳು ಮಹ ದೈತ್ಯ ದಳಗಳ ನಲಿಸಿದಳು ಎಂದ. ಚಿಕ್ಷುರನ ಪ್ರಾಣಕ್ಕೆ ಅತಿಶಯ ದುಃಖವನ್ನು ಮಾಡ್ತಾ ಇದ್ದಾಳೆ ದೇವಿ. ಚಿಕ್ಷುರ ಯೋಚನೆ ಮಾಡ್ತಾ ಯಾವ ಪರಿಗಳನ್ನು ನಾನು ಗೆಲ್ಲುವೆನೆಂದು ಯೋಚನೆ ಮಾಡ್ತಾ ಇದ್ದಾನೆ. ದೇವತೆಗಳನ್ನು ನಗಿಸ್ತಾ ಇದ್ದಾಳೆ ದೇವಿ. ಚಿಕ್ಷುರ ಹತನಾಗಿ ಯೋಚನೆ ಮಾಡ್ತಾ ರಣರಂಗದಲ್ಲಿ ನಿಂತಿದ್ದಾನೆ. ದೇವತೆಗಳು ನಗ್ತಾ ಇದ್ದಾರಂತೆ, ಇವನಿಗೆ ಬಂತು ಅಂತೇಳಿ ರಾಕ್ಷಸರ ಸೈನ್ಯವನ್ನು ಕೂಡ ನಾಶ ಮಾಡ್ತಾ ಇದ್ದಾಳೆ. ಎದ್ದನವ ಮಹಾಮೂರ್ಛೆ ತಿಳಿಯುತ್ತ ಎದ್ದ ಒಡಬ ನೋಳ್ಮುಳಿ ಎದ್ದ ಪ್ರಳಯ ಅಂತಕನ ತೆರದಲ್ಲಿ ಹಡರಿ ವಸರತವ ಯುದ್ಧದೋಳು ಹರಿಹರನ ಗೆಲ್ಲುವ ಗೆದ್ದಳೆನ್ನನು ಹೆಂಗಸೀಕೆಯು ಗೆದ್ದನಾದಡೆ ಚಿಕ್ಷುರ ನಾಮೆಮಗೆ ಸಹಜೆಂದ. ಚಿಕ್ಷುರ ಮಹಾಮೂರ್ಛೆಯಿಂದ ಎಚ್ಚರಾಗಿ ಮಹಾಮೂರ್ತ ಅರೆಗಳಿಗೆ ಮೂರ್ಛೆ ಹೊಂದಿದ ಚಿಕ್ಷುರ ಎಚ್ಚರಗೊಂಡು ಎದ್ದನವ ಒಡಬಾರ ನೋಳ್ಮುಳಿ ಗೆದ್ದ ಪ್ರಳಯ ಅಂತಕನ ತೆರೆದಲ್ಲಿ ಸಮುದ್ರದೊಳಗಿನ ಕಿಚ್ಚಿನಂತೆದ್ದ ರೌದ್ರದ ಮುದ್ದೆಯಂತೆದ್ದ ಸಿಟ್ಟಿಗೆದ್ದು ಪ್ರಳಯ ಕಾಲದ ರುದ್ರನಂತೆದ್ದ ಎದ್ದು ವಸರಥವನ್ನು ಹತ್ತಿ ಯುದ್ಧದಲ್ಲಿ ಹರಿ ಮತ್ತು ಹರರನ್ನೇ ನಾನು ಗೆಲ್ಲುವೆನು. ಗೆದ್ದಳೆನ್ನನು ಹೆಂಗಸೀಕೆಯು, ಈ ಹೆಂಗಸ ನನ್ನನ್ನು ಗೆದ್ದಳೆ. ಈಕೆಯು ಗೆದ್ದನಾದಡೆ ಚಿಕ್ಷುರ ನಾಮೆಮಗೆ ಸಹಜೆಂದ. ಈಕೆಯನ್ನು ನಾನು ಗೆದ್ದಿದ್ದೇ ಆದರೆ ನನ್ನ ಹೆಸರು ಚಿಕ್ಷುರ ನಾಮವೇ ನನಗೆ ಸಹಜವಾದದ್ದು, ನಾಮವೇ ಸತ್ಯವಾದದ್ದು. ಇಲ್ಲಿ ದೇಹದ ಪುರಾಣದ ಪ್ರಕಾರ ಚಿಕ್ಷುರ ಅಂತಂದ್ರೆ ಕಾಮ ಅಂತ. ಚಿಕ್ಷು ಅಂದ್ರೆ ಚಕ್ಷು ಅಂದ್ರೆ ಕಣ್ಣಿನಿಂದ ನೋಡಿದ್ರೆ ಮೇಲೆ ಕಾಮ ಹುಟ್ಟುವುದು. ಆ ಕಾಮ ಯಾವ ರೀತಿ ಚಿಕ್ಷುರ ಮರ್ದನ ಆಗ್ತಾರೋ ಶರೀರದಲ್ಲಿ ಕಾಮವು ಮರ್ದನ ಆಗ್ಬೇಕಂತೇಳಿ ಸಚ್ಚಿದಾನಂದ ಅವಧೂತರು ಬರೀತಾ ಇದ್ದಾರೆ. ಇಲ್ಲಿ ಅಷ್ಟು ಬೇಗ ಕಾಮ ಮರ್ದನ ಆಗ್ತದೇನ್ರಿ? ಕಾಮ ನಿಗ್ರಹ ಅಸಾಮಾನ್ಯ. ಎನ್ನುತ್ತ ನಗಶರವನ್ನು ಕವಿಸಿದ ಚಿನ್ಮಯಾತ್ಮಕಳಾದ ದೇವಿಯು ತನುವಿನ ಮೇಲುರುಳಿದವು ಮಹಾಪರ್ವತಂಗಳದತ ದಿನಕರನ ಪ್ರಭೆ ಮುಚ್ಚಿ ದಿಕ್ಕುಗಳನಿತು ಪರ್ವತವಾಗೆ ಭೂತಳ ವಿನಿತು ಉಡಿಯಾಯ್ತು ತಗ್ಗಿದು ದವನಿ ಕೇಳೆಂದ. ಅಬ್ಬ ಎನ್ನುತ್ತಾ ಚಿದ್ರೂಪಳಾದ ದೇವಿಯ ಶರೀರದ ಮೇಲೆ ಪರ್ವತದ ಬಾಣಗಳಿಂದ ತುಂಬಿದನು. ಪರ್ವತದಂತಹ ಬಾಣಗಳನ್ನು ತುಂಬಿದಂತೆ
ಒಂದೊಂದು ಬಾಣಕ್ಕೆ ಒಂದೊಂದು ಪರ್ವತಗಳು ಸೃಷ್ಟಿ ಆಗ್ತಾ ಇದೆ ಅಂತ ಆಕಾಶದಲ್ಲಿ, ಒಂದೊಂದು ಬಾಣಕ್ಕೆ ಒಂದೊಂದು ಪರ್ವತಗಳು ಸೃಷ್ಟಿ ಆಗ್ತಾ ಇದೆ. ಆಕಾಶ ತುಂಬಾ ಬಾಣಗಳು, ಪರ್ವತಗಳು, ದೊಡ್ಡ ದೊಡ್ಡ ಪರ್ವತಗಳನ್ನ ಉರುಳಿಸಿದನು ದೇವಿ ಮೇಲೆ. ಸೂರ್ಯನ ಪ್ರಕಾಶವೇ ಮುಚ್ಚಿ ಹೋಯಿತು ಆ ಪರ್ವತದ ಮಧ್ಯ. ಎಲ್ಲ ದಿಕ್ಕುಗಳಲ್ಲೂ ಕೂಡ ಪರ್ವತವೇ ತುಂಬಿದೆ. ಪರ್ವತ ಅಂದ್ರೆ ದೊಡ್ಡ ದೊಡ್ಡ ಗುಡ್ಡಗಳು. ಆ ಉಗ್ಗಿದವನು, ಭೂಮಿಯೆಲ್ಲ ತಗ್ಗಾಯಿತು ಪರ್ವತವು ತುಂಬುವಂತೆ. ಭೂಮಿಯೆಲ್ಲ ತಗ್ಗಾಯಿತು, ಭೂಮಿಯ ಕಾಣದಂತೆ ಎಲ್ಲವೂ ಕೂಡ ಪರ್ವತಗಳ ಅಲ್ಲಿ ಇಲ್ಲಿ ಇರುವ ಎಲ್ಲಾ ಪರ್ವತಗಳನ್ನು ಕಿತ್ತು ದೇವಿಯ ಮೇಲೆ ಸುರಿತಾ ಇರೋ. ಭೂಮಿಯಲ್ಲೆಲ್ಲ ತುಂಬಾ ಪರ್ವತಗಳ ಮಯ ತುಂಬಿದೆ. ಕಡಿದ್ವಳಾಸ್ತ್ರದಲ್ಲಿ ಗಿರಿಗಳು, ಕಡಿದಳ ಜ್ವಾಲಾಸ್ತ್ರದಲ್ಲಿ ಗಿಡಿಗಳು, ಕಡದವು ಧರಣಿಯೆಲ್ಲ ಸಂಖ್ಯವು, ಒಡನೆ ಕವಿಸಿದ ಸಾಗರವ ಶಾಂಭವ ಶರವ ಪರಾಂಬನಿಗೆ. ಉಡಿಸಿದಳ ಒಡಬಾಗ್ನಿ ಶರಕೆಯು, ಕಿಡಿ ಇಡುತ್ತಲ ದೈತ್ಯ ವರ್ಷವ, ಬಿಡದ ಸುರಿದಳು ದೂಡಿದಳು ಮರಕಾಸ್ತ್ರದಲ್ಲಿ ಎಂದ, ಮರುತಾಸ್ತ್ರದಲ್ಲಿ ಎಂದ. ದೇವಿ ಜ್ವಾಲಾಸ್ತ್ರ ವಜ್ರಾಸ್ತ್ರದಿಂದ ಲೆಕ್ಕವಿಲ್ಲದಷ್ಟು ಪರ್ವತವನ್ನ ಪುಡಿ ಪುಡಿ ಮಾಡಿದಳು. ಕಡಿದಳು ಧರಣಿಯಲ ಅಸಂಖ್ಯವನ್ನು, ಧರಣಿಯಲ್ಲಿ ಅಸಂಖ್ಯ ಪರ್ವತವನ್ನು ಕಡಿದಳು. ಒಡನೆ ಕವಿಸಿದ ಸಾಗರವ ಶರವ ಪ್ರಾಂಬನಿಗೆ. ಕೂಡಲೇ ಸಾಗರ ಎಂಬ ಬಾಣ, ಸಾಗರದ ಶರವ ಪ್ರಾಂಬನಿಗೆ. ಸಾಗರ ಅಂದ್ರೆ ಒಂದು ಸಮುದ್ರದ ರೀತಿ ಸಾಗರ. ಆ ಸಾಗರವ ಶರ ಅಂದ್ರೆ ಬಾಣ, ಶರವ ಪ್ರಾಂಬನಿಗೆ. ಸಾಗರ ಎಂಬ ಬಾಣವನ್ನು ದೇವಿ ಮೇಲೆ ಸುರಿತಾ ಇದ್ದಾನೆ. ಸಾಗರ ಎಂಬ ಬಾಣವನ್ನು, ಆ ಒಂದು ಬಾಣ ಸಾಗರದಂತ ನೀರು ದೇವಿ ಮೇಲೆ ಬಂದು ಬೀಳ್ತಾ ಇದೆ ಅಂತೆ. ದೇವಿ ಎಲ್ಲ ತೊಯ್ದಿದ್ದಾಳೆ, ದೇವಿ ಮೇಲೆ ಬೀಳ್ತಾ ಇದೆ ಅಂತೆ. ಆ ರೀತಿ ದಟ್ಟನಾದ ನೀರನ್ನು ಬೀಳ್ತಾ ಇದೆ ಆ ಬಾಣದಿಂದ. ದೇವಿ ಕುಡಿಸಿದಳ ಒಡಬಾಗ್ನಿ ಶರಕೆಯು, ಕಿಡಿ ಇಡುತ್ತಲ ದೈತ್ಯ ವರ್ಷವ, ಬಿಡದೆ ಸುರಿದಳು ದೂಡಿದಳು ಮರುತಾಸ್ತ್ರದಲ್ಲಿ ಎಂದ. ಆವಾಗ ಇವನು ರಾಕ್ಷಸ ಯಾವಾಗ ಸಾಗರ ಬಾಣವನ್ನು ಸುರಿತಾ ಇದ್ದಾನ, ದೇವಿ ಸಮುದ್ರ ಎಂಬ ಒಂದು ಬಾಣವನ್ನು ತೆಗೆದುಕೊಂಡು ಶರವ ಸಾಗರವನ್ನು ಬಾಣವನ್ನು ದೇವಿ ಇದ್ದಾಗ ಒಡಬಾಗ್ನಿ ಶರವನ್ನು ಬಿಡ್ತಾ ಇದ್ದಾಳೆ ದೇವಿ. ಒಡಬಾಗ್ನಿ ಶರ ಸಮುದ್ರವೆಂಬ ಬಾಣವನ್ನು ಬಿಟ್ಟು ಆ ನೀರನ್ನೆಲ್ಲ ಹೀರ್ಕೊಳ್ತಾ ಇದ್ದಾಳೆ. ದೇವಿಯ ಮಾಯಿಂದ ಎಲ್ಲ ಹೀರ್ಕೊಳ್ತಾ ಇದ್ದಾಳೆ. ಆ ರಾಕ್ಷಸನು ಒಂದೇ ಸಮನೆ ದೈತ್ಯ ವರ್ಷವ ಬಿಡದೆ ಸುರಿದನು. ಮಳೆ ಎಂಬ ವರ್ಷ ಅಂದ್ರೆ ಮಳೆ. ದೈತ್ಯನು ಮಳೆ ಎಂಬ ಒಂದು ಬಾಣವನ್ನು ಬಿಡ್ತಾ, ಮಳೆ ಎಲ್ಲಿ ನೋಡಲು ಮಳೆ, ಸಿಡಿಲು ಮಿಂಚಿನಂತ ಮಳೆಯನ್ನು ಸುರಿತಾ ಇದ್ದಾನೆ, ಮಳೆಯನ್ನು ಸುರಿತಾ ಇದ್ದಾಳೆ. ದೇವಿ ಮರುತಾಸ್ತ್ರ ಬಿಡದೆ ಸುರಿದಳು ದೂಡಿದಳು ಮರುತಾಸ್ತ್ರದಲ್ಲಿ ಎಂದ. ದೇವಿ ಮರುತಾಸ್ತ್ರ ಅಂದ್ರೆ, ಮರುತ ಅಂದ್ರೆ ಗಾಳಿ, ಗಾಳಿ ಎಂಬ ಅಸ್ತ್ರವನ್ನು ಬಿಟ್ಟು ಆ ಮಳೆಯನ್ನೇ ದೂಡ್ತಾ ಇದ್ದಾಳಂತೆ. ಮಳೆಯನ್ನೇ ದೂಡ್ತಾ ಇದ್ದಾಳಂತೆ. ಗಾಳಿ ಜೋರಾಗಿ ಬರೋ ಗಾಳಿ ನೀರು ಆರಿ ಹೋದಂಗೆ ಆ ರೀತಿ ಬಿಡ್ತಾ ಇದ್ದಾರೆ. ಎಲ್ಲವೂ ಕೂಡ ದೇವಿ ಮಾಯಾ ರೂಪದಲ್ಲಿ ನಡೀತಾ ಇದೆ. ಕೋಪ ಬಹಳದಲ ಸುರ ಕವಿಸಿದ ಬಾಪು ಶ್ರೀ ಎಂದೆನು ತನ್ನ ಶಿಬಾಣ ಪರಿಯನೇ ನಂಬೆ ಕುಪ್ಪಳಿಸಿದುದು ಕಾಳಿಕೆಯು. ಓಪಿ ತೆಗೆದಳು ದಿನಕರಾಸ್ತ್ರವ, ದೀಪಿಸಿತು ದೆಸೆ ದೆಸೆಗೆ ಕತ್ತಲು, ರೂಪ ಒಡಗಿತು ಸಕಲ ಜಗ ಬೆಳಗಿದುದು ಕೇಳೆಂದ. ಬೆಳಗಿದುದು ಬಹಳ ಕೋಪದಿಂದ ಚಿಕ್ಷುರ ಭಲಾ ಶ್ರೀ ಎಳೆ ಎಂದೆನ್ನುತ್ತ, ಭಲಾ ಶ್ರೀ ಎಳೆ, ಕೋಪ ಬಹಳದಲ್ಲ ಸುರ ಕವಿಸಿದ ಭಲಾ ಶ್ರೀ ಎಳೆ ಎಂದೆನ್ನುತ್ತ ನಿಶಿಬಾ ಎಂಬ ಬಾಣವನ್ನು ಪ್ರಯೋಗಿಸ್ತಾ ಇದ್ದಾನೆ. ನಿಶಿಬಾ ಎಂಬ ಬಾಣವನ್ನು. ಎಲ್ಲ ಕಡೆ ಕತ್ತಲೆ ಆವರಿಸಿದೆ, ಎಲ್ಲ ಕಡೆ ಕತ್ತಲ ಆವರಿಸಿದೆ. ಆಗ ದೇವಿಯು ದಿನಕರಾಸ್ತ್ರವನ್ನು ಪ್ರಯೋಗಿಸ್ತಾ ಇದ್ದಾಳೆ. ದಿನಕರ ಎಂದ್ರೆ ಸೂರ್ಯ ಅಂತ. ದಿನಕರ ಅಸ್ತ್ರವನ್ನು ಬಿಡ್ತಾ ಇದ್ದಾಳೆ. ಅಲ್ಲಿ ಬೆಳಕು ಬರ್ತಾ ಇದೆ. ಇವನು ಕತ್ಲು ಬಿಡ್ತಾ ಇದ್ದಾನೆ, ದೇವಿ ಬೆಳಕು ಬಿಡ್ತಾ ಇದ್ದಾಳೆ, ಪ್ರಯೋಗಿಸ್ತದೆ. ಎಲ್ಲ ದಿಕ್ಕುಗಳಲ್ಲೂ ಕೂಡ ಕತ್ತಲೆ ಹೋಗಿ ಸಕಲ ಜಗ ಬೆಳಕಿದುದು ಕೇಳೆಂದ. ಸಕಲ ಜಗ ಬೆಳಗಿದುದು ಕೇಳೆಂದ. ಸಕಲ ಜಗತ್ತೆಲ್ಲವೂ ಕೂಡ ದೇವಿಯ ದಿನಕರ ಅಸ್ತ್ರದಿಂದ ಬೆಳಕು ಬರ್ತಾ ಇದೆ, ಬೆಳಕು ಬರ್ತಾ ಇದೆ. ಇಂದ್ರ ಶರಕವು ಬೇರ ನಿರತಿಗಳಂದು ಯಮಶಿಗೆ ಸುದರ್ಶನ, ಒಂದು ಆದಿತ್ರಾಸ್ತ್ರ ನಾನಾ ಅಸ್ತ್ರಗಳು ಮೊದಲಾಗಿ, ಅಂದು ದೇವಿಯ ಮೇಲೆ ಊಡಲು ಕಂದು ಸರ್ವಾಸ್ತ್ರಗಳು ಬಾಯೊಳಗು, ಅಂದು ಇಡುತ್ತಲೇ ನುಂಗಿದಳು ಬೆರಗಾಗಲ ಸುರಗಣ. ಅಬ್ಬಾ, ಬೆರಗಾಗಲ ಸುರಗಣ. ದೇವಿ ನೋಡಿ ಎಂತ ಇವಳ ಒಂದು ಆರ್ಭಟವಿದೆ, ಪೌರುಷವಿದೆ ಅಂದ್ರೆ. ಇಂದ್ರ ಎಂಬ ಬಾಣ, ನಿರುತಿ ಎಂಬ ಬಾಣ,
ಯಮನೆಂಬ ಬಾಣ, ಅಗ್ನಿ ಎಂಬ ಬಾಣ, ಶೂಲ, ಸುದರ್ಶನಾಸ್ತ್ರ, ಸೂರ್ಯಾಸ್ತ್ರ, ಅನೇಕ ಬಾಣಗಳನ್ನು ಕೂಡ ರಾಕ್ಷಸ ದೇವಿ ಮೇಲೆ ಹೂಡ್ತಾ ಇದ್ದಾನೆ, ದೇವಿ ಮೇಲೆ ಹೂಡ್ತಾ ಇದ್ದಾನೆ. ಆ ದೇವಿ ಅಷ್ಟೂ ಬಾಣಗಳ ಸರ್ವಾಸ್ತ್ರಗಳನ್ನು ಕೂಡ ಬಾಯಿ ತೆಗೆದು ನುಂಗುತ್ತಿದ್ದಾಳೆ, ಬಾಯಿ ತೆಗೆದು ನುಂಗುತ್ತಾ ಇದ್ದಾಳೆ. ಅಂದು ಸರ್ವಾಸ್ತ್ರಗಳು ಬಾಯೊಳಗೆ ಒಂದು ಇಡುತ್ತಲಿ, ಬಾಯಿಯೊಳಗೆ ಎಲ್ಲಾ ಅವಳು ಬಾಯಿ ತೆಗೆದು ನುಂಗ್ತಾ ಇದ್ದಾಳೆ. ನುಂಗಿದಳು ಅಂದು ಬಾಯಿಯೊಳಗಿಡುತ್ತದೆ, ನುಂಗಿದಳು ಬೆರಗಾಗಲ ಸುರಗಣ. ಆವಾಗ ಬೆರಗಾದನು ಅಸುರ, ಬೆರಗಾದನು ಅಸುರ, ಅವನ ಅಸುರ ಗಣಗಳೆಲ್ಲ ಬೆರಗಾದರು. ಉಗುಳುತ್ತಲಿ ಕೆಂಗಿಡಿಯ ಕಣ್ಣಿಲಿ ತೆಗೆದ ನಾರಾಯಣ ಮಹಾಸ್ತ್ರವ, ಬಗೆಯ ಕಾಂಬುವ ನಿವಳ ಮರುಕವ ತಗ್ಗಿಸುವನೆನುತಾ, ತೆಗೆದು ಊಡಲಿಕ್ಕಾಗ ಮಹಾಶರ ದಗದಗೆ ಸುರಿತು ತಿತ್ತು ದಿವಿಜರು, ಮುಗಿದ ಕೈಗಳಲ್ಲಿರ್ದರೆ ಜಯ ಜಯಿತು ಜಯವೆನುತಾ, ಜಯ ಜಯಿತು ಜಯವೆನುತಾ, ಜಯ ಜಯಿತು ಜಯವೆನುತಾ. ಚಿಕ್ಷುರನು ಕಣ್ಣಲ್ಲಿ ಕೆಂಪು ಕಿಡಿಗಳನ್ನು ಉದುರಿಸ್ತಾ ಇದ್ದಾನೆ. ಉಗುಳು ತಲೆ ಕೆಂಗಿಡಿಯೋ ಕಣ್ಣಲ್ಲಿ ತೆಗೆದ ನಾರಾಯಣ ಮಹಾಸ್ತ್ರವ, ಬೆಗೆಯ ಕಾಂಬುವೆ ನಿವಳ ಮರಕವ ತಗ್ಗಿಸುವನೆನುತಾ. ಚಿಕ್ಷುರ ಕಣ್ಣುಗಳಲ್ಲಿ ಕೆಂಪು ಗಿಡಗಳನ್ನು ಉದುರಿಸುತ್ತಾ ನಾರಾಯಣ ಎಂಬ ಭಯಂಕರ ಬಾಣವನ್ನು ಹೊರಗೆ ತೆಗೆದಿದ್ದಾನೆ. ನಾರಾಯಣ ತೆಗೆದ ನಾರಾಯಣ ಮಹಾಸ್ತ್ರವ, ನಾರಾಯಣ ಎಂಬ ಮಹಾಶಸ್ತ್ರವನ್ನು ತೆಗೆದ ಇದ್ದೇನೆ. ತೆಗೆದು ಈಕೆಯ ಶಕ್ತಿಯ ನೋಡುವೆನೆಂಬು, ಈಕೆಯ ಬಡಿವಾರವನ್ನು ಕಡಿಮೆ ಮಾಡ್ತಾನೆ, ಇವಳ ಸೊಕ್ಕನ್ನು ನಾನು ಕಡಿಮೆ ಮಾಡ್ತಾನೆ ಎಂದು ಆರ್ಭಟಿಸ ಚಿಕ್ಷುರ ಆ ಬಾಣವನ್ನು ಹೊರಗೆ ತೆಗೆದಿದ್ದಾನೆ, ಬಾಣವನ್ನು ಹೊರಗೆ ತೆಗೆದಿದ್ದಾನೆ. ತೆಗೆದು ಬಾಣವನ್ನು ಗುರಿ ಮಾಡಿ ಬಿಡಲು ಮುಂದಾಗಿದ್ದಾನೆ. ಆ ಬಾಣದ ತುದಿ ಬೆಂಕಿ ಹತ್ತಿದೆ, ಬೆಂಕಿ ಎಲ್ಲಿ ನೋಡಿದ್ರೆ ಬೆಂಕಿ, ಇಲ್ಲಿ ನೋಡಿದ್ರೆ ಬೆಂಕಿ, ಇಡೀ ಜಗತ್ತೇ ಕಾಣದಂತ ಬೆಂಕಿ ತುಂಬಿದೆ, ಬಾಣದಂತ ಬೆಂಕಿ ತುಂಬಿದೆ. ಜಿವಿಜರೆಲ್ಲರೂ ಮುಗಿದು ಕೈಗಳಲ್ಲಿ ಇರ್ದರೆ ಜಯ ಜಯಿತು ಜಯವೆನತ. ಎಲ್ಲಾ ದೇವತೆಗಳು ಆ ಬೆಂಕಿಯ ಆರ್ಭಟಕ್ಕೆ ಎದುರಿ ಕೈ ಮುಗೀತು ನಮ್ಮ ಕೆಲಸ ಎಂದು ಆ ಬೆಂಕಿಗೆ, ಆ ನಾರಾಯಣ ಮಹಾ ಅಸ್ತ್ರಕ್ಕೆ ಕೈ ಮುಗಿದು ನಿಂತಿದ್ದಾರೆ. ಜಯ ಜಯವೇತು ಜಯವೆನತ, ಮುಗಿದು ಕೈಗಳಲ್ಲಿ ಇರ್ತಾರೆ ಜಯ ಜಯಿತು ಜಯವೆನತ. ಆ ಇತ್ಯಮ್ಮಯ ಕೆಲಸ ಶೇಷ ಶಾಯಿ ಶರಕ ಉತಿಯುವುದು, ಕಾಯುವಳ ಕೊಲ್ಲುವಳ ದೇವಿಯು ಈ ಶರದಲೆಂತ. ಬಾಯಿ ತೆರೆಯುತ್ತಲಿರ್ದುದು ದಿವಿಜರ ಹಾಯಲಿಕ್ಕೆ ಜಾಗಿಲ್ಲವಿದರಲ್ಲಿ, ಸಾಯಳುದು ಕಿಲ್ಲ ಸತ್ಯವಿದೆಂದು ದಮರಗಣ, ಸಾಯಳುಳಿದುವುದಕ್ಕಿಲ್ಲ ಸತ್ಯವಿದೆಂದು ದಮರಗಣ. ನಮ್ಮ ಕೆಲಸ ಮುಗೀತು, ಆಯಿತೆಮ್ಮಯ ಕೆಲಸ ಶೇಷ ಶಾಯಿ ಶರಕ ಉತಿಯುವುದು. ನಮ್ಮ ಕೆಲಸ ಮುಗೀತು, ನಾರಾಯಣ ಮಹಾಶಸ್ತ್ರಕ್ಕೆ ನಾವೆಲ್ಲ ಬಲಿಯಾಗ್ತೀವಿ ಅಂತಿದ್ದಾರೆ ದೇವತೆಗಳು ಹರಿಹರ ಬ್ರಹ್ಮಾದಿ ಇಂದ್ರ ಯಮ ಸಮನಸರು ಎಲ್ಲರೂ. ನಾವು ಮುಗೀತು ನಮ್ಮ ಕೆಲಸ ಅಂತ ಹೇಳ್ಬಿಟ್ಟು, ನಾವು ಈ ಶಸ್ತ್ರಕ್ಕ ಮುಳುಗದೆ ನಮ್ ಕೆಲಸ ಆತು ಅಂತ ಹೇಳ್ಬಿಟ್ಟು ಈ ಬಾಣದಿಂದ ದೇವಿ ಕಾಯುವಳು, ಕೊಲ್ಲುವಳು, ನಮ್ಮನ್ನು ಕಾಪಾಡ್ತಾಳು, ಅವಳೇ ಕಾಪಾಡ್ಕಂತಳು, ಅವಳೇ ಕೊಲ್ತಾಳು, ನಾವೇ ಸಾಯ್ತೀವೋ, ಏನ್ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಕೈ ಮುಗಿದು ಹೆದರಿ ನಿಂತಿದ್ದಾರೆ. ದೇವತೆಗಳು ಹೆದರಿಗೆ ನಿಂತಿದ್ದಾರೆ. ಈ ಬಾಣಕ್ಕೆ ಹೆದರಿಗಾಯಲು ಸ್ಥಳವಿಲ್ಲ, ಉಳಿಯೋದಕ್ಕೂ ಜಾಗವಿಲ್ಲ. ಏನು ಮಾಡುವುದೆಂದು ದೇವತೆಗಳು ನಾವು ಉಳಿಯುವುದಿಲ್ಲ, ಇದು ಮಾತ್ರ ಸತ್ತ ಎಂದು ಒಬ್ರೊಬ್ರು ಮಾತಾಡ್ಕೊಂತ ಭಯದಲ್ಲಿ ನಿಂತಿದ್ದಾರೆ. ಸಿಡಿದು ದವನಿಯು ಶೇಷ ಬಹುಶಿರಿ, ಕೆಡೆಯ ರತ್ನಗಳು ಉದುರಿದವು ಗಿರೆ, ಎಡೆದು ಚೂರ ಗುರುಳಿದವು ಕಡಲೇಳು ಕುದಿದು, ಒಡನೆ ಉರಿವುಗಳಿದವು ಮೂರ್ಜಗ, ದೊಡನೆ ವೈಷ್ಣವ ಶರಕೆ ಬ್ರಹ್ಮಾಂಡೊಡೆವುದಲ್ಲದೆ ಉಳಿಯದನೆ ದಗದಗಿಸಿದ ಮಳಾಸ್ತ್ರ. ಸಿಡಿದು ದವನಿಯು ಶೇಷ ಬಹುಶಿರೆ, ಭೂಮಿಯೇ ಒಡೆಯಿತು. ಆ ಒಂದು ಬೆಂಕಿಯ ಆರ್ಭಟಕ್ಕೆ, ಬೆಂಕಿಯ ತಾಪಕ್ಕೆ ಭೂಮಿಯೇ ಒಡೆಯಿತು. ಆದಿಶೇಷನ ಎಡೆಯಲ್ಲಿರುವ ರತ್ನಗಳು ಉದುರಿದವು, ಸರ್ಪದ ಎಡೆ ಮೇಲಿರುವ ರತ್ನಗಳು ಉದುರಿದವು. ಪರ್ವತಗಳು ಚೂರಾಗಿ ಬಿದ್ದವು, ಸಪ್ತ ಸಮುದ್ರಗಳು ಕುದ್ದು ಹುರಿಯನ್ನು ಹೊರಚೆಲ್ಲಿತು. ಈ ಬಾಣಕ್ಕೆ ಬ್ರಹ್ಮಾಂಡವು ನಾಶವಾಗುವುದಲ್ಲದೆ ಉಳಿಯಲು ಸಾಧ್ಯವಿಲ್ಲ ಅನ್ನುವಂತೆ
ಬಾಣ ಉರಿತಾ ಇದೆ, ಬಾಣ ಉರಿತಾ ಇದೆ. ಒಡನೆ ಉರಿ ಉಗುಳಿದವು ಮೂರ್ಜಗ ದೊಡನೆ ವೈಷ್ಣವ ಶರಕ್ಕೆ ಬ್ರಹ್ಮಾಂಡೊಡೆವುದಲ್ಲದೆ ಉಳಿಯದನೆ ದಗ ದಗಿಸಿತ ಮಳಾಸ್ತ್ರ. ಉಕ್ಕಿದುದು ಸುರ ನದಿಯು ಮುಗಿಲಿಂ ಚಿಕ್ಕಿಗಳು ಉದುರಿದವು ಕಡುಬು ಬಿಕ್ಕಿದುದು ಗಗನ ಹೇಳಲು ನೋಡಲಿಕ್ಕ ಸಾಧ್ಯ. ಕಕ್ಕಸದ ಶರದನವಿನೆಂಕುಬು ಬಿಕ್ಕಿ ಕರ್ಣಾಂತರದ ಮುಷ್ಟಿಯ ಲಿಕ್ಕಿದನು ಪರ ದೇವತೆಗೆ ಕೊಳ್ಳೆನುತ ಬಲನಾಥ, ಕೊಳ್ಳೆನುತ ಬಲನಾಥ, ಕೊಳ್ಳೆನುತ ಬಲನಾಥ. ಉಕ್ಕಿದುದು ಸುರ ನದಿಯ ಮುಗಿಲಿಂ, ಉಕ್ತಾ ಇದೆ ಆ ಬೆಂಕಿಯ ಜ್ವಾಲೆ, ಬೆಂಕಿಯ ರಸ ಉಕ್ತಾ ಇದೆ. ದೇವಗಂಗೆ ತನ ಹೊರಗುಕ್ತಾ ಇದೆ. ದೇವಗಂಗೆ, ದೇವಗಂಗೆ, ದೇವಗಂಗೆ ಅಂದ್ರೆ ಕೈಲಾಸದಲ್ಲಿರುವ ನೀರು, ವೈಕುಂಠದಲ್ಲಿರುವ ನೀರು, ಬ್ರಹ್ಮಲೋಕದಲ್ಲಿರುವ ನೀರು, ಇಂದ್ರಾದಿ ಸುಮನಸ ಯಮಲೋಕದಲ್ಲಿರ್ತಕ್ಕಂಥ ನೀರುಗಳು ಕೂಡ ಕಾಯ್ತಾ ಇದೆ ಅಂತೆ, ಕಾಯ್ತಾ ಇದೆ ಅಂತೆ. ಅಲ್ಲಿರ ಭೂಮಿಯ ನೀರು ಕಾದು ಹಾವಿಯಾಗುವ ರೀತಿ ಉಕ್ತಾ ಇದೆ ಅಂತೆ. ಉಕ್ಕಿದುದು ದೇವಗಂಗೆ ಹೊರ ಚೆಲ್ಲಿತು. ಆಕಾಶದಲ್ಲಿರುವ ಚಿಕ್ಕಿಗಳು ಉದುರಿದವು, ಚಿಕ್ಕಿಗಳು ಉದುರಿದವು ಕಡುಬು ಬೆಕ್ಕಿದುದು ಮಹಾಗಗನ, ಮಹಾಗಗನ ಅಬೋ ಎಂದು ಸಿಡಿಲ ರೀತಿ ಕೂಗ್ತಾ ಇದೆ ಅಂತೆ, ಸಿಡಿಲ ರೀತಿ ಕೂಗ್ತಾ ಇದೆ ಅಂತೆ. ಆಕಾಶ ಏಳಲು ನೋಡಲು ಅಸಾಧ್ಯ, ಏಳಲು ಅಸಾಧ್ಯ, ನೋಡಲು ಅಸಾಧ್ಯ, ಮತ್ತಷ್ಟು ಅಸಾಧ್ಯ. ಕಠಿಣತರವಾದ ಬಾಣದಿಂದ ಇನ್ನೂ ಬಾಣವನ್ನು ಬಿಟ್ಟಿಲ್ಲ ಅವನು, ಆ ಬಾಣವನ್ನು ಹಿಡಿದು ನಿಂತಿದ್ದಾನೆ. ಆ ಬಾಣವನ್ನು ಕಿವಿಯ ಮಠ ಎಳೆದು ಕರ್ಣಾಂತ ಮುಟ್ಟಿಯ ಲಿಕ್ಕಿದನು ಕೊಳ್ಳೆನುತ ಬಿಡಲೆನುತ ಬಲನಾಥ. ಇಗೋ ಎಂದು ಬಾಣವನ್ನು ಬಿಟ್ಟು ಬಿಟ್ಟ. ಕಿವಿಯವರೆಗೆ ಜಗ್ಗಿ ಆರ್ಭಟಿಸಿ ಪರದೇವತೆಗೆ ಬಾಣವನ್ನು ಬಿಟ್ಟ. ಪರದೇವತೆಗೆ ಹೊಡೆದನು ಬಾಣದಿಂದ. ನೋಡೆದದು ವೈಷ್ಣವ ಶರವು ಜಗಲ್ಲೋದ್ಗುಡಿಯ ಮಹಾಪ್ರಳಯ ಆಗಿ ಕೇವಲ ಕಿಡಿಗೆದರುತ್ತಲಿ ಶಾಂಭವಿಯ ನಸು ನಗೆಯ ವದನದಲ್ಲಿ. ಮೊಡಗಿದುದು ಭಯ ತಗ್ಗಿದುದು ಬೆದರುಡುಗಿದುದು ನಿರ್ಜರಿಗಾಕ್ಷಣ ಕಡು ಭಯವು ತೋರಿತ್ತು ದಾನವ ನಿರಿಕೆಯು ಎಂದ, ದಾನವ ನರಿಕೆಯು ಎಂದ, ದಾನವ ನರಿಕೆಯು ಎಂದ. ನಡೆದುದು ವೈಷ್ಣವ ಶರ, ಬಾಣವನ್ನು ಬಿಟ್ಟ. ಆ ಬಾಣ ಬಿಟ್ಟ ಕ್ಷಣವೇ ಮುಂದೆ ಬಂದಿತು, ಬಾಣ ಮುಂದೆ ಬಂದಿತು. ಜಗವು ಗಡಿಸುವಂತೆ, ಜಗವು ಒಂದ್ಗುಡಿಸುವಂತೆ ಮಹಾಪ್ರಳಯಾಗಿ, ಮಹಾ ಜಗವೇ ಒಂದುಗೂಡುವಂತೆ ಮಹಾಪ್ರಳಯಾಗಿ ಕಿಡಿಗಳನ್ನು ಸುರಿಸುತ್ತಾ ಬಾಣ ಮಹಾಪ್ರಳಯದಂತೆ ಬರ್ತಾ ಇದೆ, ಬರ್ತಾ ಇದೆ ಅಂತೆ, ಬರ್ತಾ ಇದೆ ಶಾಂಭವಿಯ ಮುಂದೆ. ಶಾಂಭವಿಯ ಮುಗುಳು ನಗೆಯ ನಗು ಮುಖದಲ್ಲಿ ಅಡಗಿತು. ಆ ದೇವಿ ಮುಗುಳು ನಗೆ ನಗ್ತಾ ಇದ್ದಾಳೆ. ಆ ಬಾಣವನ್ನು ನೋಡಿ ಮುಗುಳು ನಗ್ತಾ ಇದೆ. ಮುಗುಳು ನಕ್ಕಾಕ್ಷಣ ಆ ಶಾಂಭವಿಯ ಮುಖದಲ್ಲಿ ಅಡಗಿತು ಆ ಬಾಣ. ಅಂಥ ಬಾಣ, ವೈಷ್ಣವ ಎಂಬ ಬಾಣ, ನಾರಾಯಣ ಮಹಾಶಸ್ತ್ರ ಶಾಂಭವಿಯ ಮುಖದಲ್ಲಿ ಅಡಗಿತು, ಶಾಂಭವಿಯ ಮುಖದಲ್ಲಿ ಮಾಯವಾಯಿತು. ಮೊಡುಗಿದುದು ಭಯ ತಗ್ಗಿದುದು ಬೆದರುಡುಗಿದುದು ನಿರ್ಜರರಿಗಾಕ್ಷಣ ಕಡು ಭಯವು ತೋರಿತ್ತು ದಾನವ ನಿರಕೆಯೋ ಎಂದ. ದೇವತೆಗಳು ಅಬ್ಬಬ್ಬಾ ಅಂತೇಳಿ ಭಯವು ತಗ್ಗಿದುದು, ಆ ಭಯವು ಇಲ್ಲವಾಯ್ತು, ತಗ್ಗಿತು, ಭಯ ಇಲ್ದಂಗಾಯ್ತು. ಬೆದರುಡುಗಿದರು, ಬೆದರುತ್ತಿರ್ತಕ್ಕಂಥರೆಲ್ಲರೂ ಕೂಡ ಸರಿಯಾದರು, ಧೈರ್ಯ ಬಂದರು. ಕಡು ಭಯವು ತೋರಿತ್ತು ದಾನವ ನಿರಕೈತೆಂದ್ರ ಆ ಸಿಚುವೇಶನ್ಸ್, ಆ ಸೀನ್ ಅಂದ್ರೆ ಆ ಒಂದು ದೃಶ್ಯವನ್ನು ನೋಡಿದಂತ ರಾಕ್ಷಸರು, ದಾನವ ನೆರಕೆ ಎಲ್ಲಾ ರಾಕ್ಷಸರು ಭಯಗೊಳ್ತಾ ಇದ್ದಾರೆ. ದೇವತೆಗಳ ಅಭಯವಂತರಾದರು, ದೇವತೆಗಳಿಗೆ ಧೈರ್ಯ ಬಂತು, ರಾಕ್ಷಸರಿಗೆ ಭಯ ಬಂತು. ದೇವತೆಗಳಿಗೆ ಭಯ ಹೋಯ್ತು, ರಾಕ್ಷಸರಿಗೆ ಭಯ ಬಂತು. ಏನಪ್ಪ ಇವಳು ಇಂಥ ನಾರಾಯಣ ಮಹಾಶಸ್ತ್ರವಲ್ಲೇ ಇವಳ ಮುಖದಲ್ಲಿ ಅಡಗಿತ್ತಲ್ಲ, ಏನಪ್ಪ ನಮ್ಮ ಉಳಿವಿಕೆ ಇಲ್ಲ ಅಂತೇಳಿ ರಾಕ್ಷಸರು ಎದುರ್ತಾ ಇದ್ದಾರೆ. ಏನಿದಚ್ಚರಿ ಮಹಾಶರವು ಜಗ ತಾನು ನೋಡಲು ನುಂಗಿದಳು ತಾನೇನು ಈಕೆಯ ಬಾಯಿಗೆಗೆ ಸಾಮರ್ಥ್ಯ ಭುವನದಲ್ಲಿ. ಅಬ್ಬಬ್ಬಬ್ಬ, ಸಾಮರ್ಥ್ಯ ಭುವನದಲ್ಲಿ ನಾನು ಕಂಡರಿಯನು ಹರಶಿವ ಈ ನಿಕೆಳಪಡ ಕೊಂಡಳೆಮ್ಮಯ ತಾನು ಜಯಿಸಿದ ನೆನತ ಚಿಕ್ಷುರ ತೂಗಿದನು ಶಿರವ, ತೂಗಿದನು ಶಿರವ, ತೂಗಿದನು ಶಿರವ ಎನ್ನುತ್ತಾ ಆಶ್ಚರ್ಯ ಪಡುತ್ತಾ ರಾಕ್ಷಸರು, ಆ ಚಿಕ್ಷರನು ಕೂಡ ರಾಕ್ಷಸನು ಕೂಡ ಆಶ್ಚರ್ಯ ಪಡುತ್ತಾ ಭಯಂಕರ ಬಾಣವನ್ನು ಕೂಡ ನುಂಗಿದಳು. ಈ ಬಾಣವನ್ನು ಕೂಡ ಇವಳ ಮುಖದಲ್ಲಿ ಇಲ್ಲವಾಯಿತು. ಏನಿದಚ್ಚಿರಿ, ಏನಿದಚ್ಚಿರಿ ಈಕೆ,
ಈಕೆ ಎಲ್ಲಾ ಬಾಣಗಳನ್ನು ನುಂಗ್ತಾ ಇದ್ದಾಳಲ್ಲ, ಎಲ್ಲಾ ಬಾಣಗಳು ಈಕೆ ಮುಖದಲ್ಲೇ ಬಂದು ಮಾಯವಾಗ್ತಾ ಇದಾವಲ್ಲ, ಏನಪ್ಪ ಇವಳ ಸಾಮರ್ಥ್ಯ, ಇವಳು ಬಾಯಿಗಂತ ಸಾಮರ್ಥ್ಯ ಐತಲ್ಲ ಅಂತ ಹೇಳ್ಬಿಟ್ಟು, ಇಂಥವಳ ನಾನು ಎಂದೂ ಕಂಡಿಲ್ಲ, ಎಂದೂ ಕೇಳಿಲ್ಲ. ಹರಹರ ಶಿವಶಿವ, ಹರಹರ ಶಿವಶಿವ. ನಮ್ಮ ನಮ್ಮ ಪಡೆಯನ್ನ ಯಾವ ರೀತಿ ಇವಳ ಹತ್ರ ನಾನು ಕಾಪಾಡ್ಬೇಕು ಎನ್ನುತ್ತಾ ಆ ರಾಕ್ಷಸ ಯಾವ ರೀತಿ ಜಯಿಸುವಳಿವಳ ಹತ್ರ ಎಂದು ತೂಗಿದನು ಚಿಕ್ಷುರ ತೂಗಿದನು ಶಿರವ ಅಂತೇಳಿ ತಲೆ ಅಳ್ಳಾಡಿಸ್ತಾ ಇದ್ದಾನ. ಹಬ್ಬಬ್ಬ ಹೆಂಗಪ್ಪ ಇವಳ ಹತ್ರ. ನೋಡುವೆನು ಮಾತಾಡಿಸೀಕೆಯ ಆಡುವಳ ಏನುತ್ತರವ, ಮಾತಾಡಿ ಕೊಡದರೆ ಕೊಲ್ಲುವೆನು ಬಿಡ ನೆನತ ಬಲನಾಥ. ಗಾಡದನು ಒದರಿಸುತ್ತ ಹೆಜ್ಜೆಯ ನೀಡಿ ಮಾತಾಡಿಸಿಯ ದೇವಿಯ, ರೂಢಿಯೊಳು ನೀ ಸತ್ವೆ ಸರಿ ಇಲ್ಲೆಂದನಾಗ ಕಳ. ಎಲ್ಲ ನೆಂದನಾಗ ಕಳ. ರಾಕ್ಷಸ ಇವಳನ್ನ ನೋಡ್ತೇನೆ, ಯಾರಿವಳು, ಇವಳನ್ನ ನೋಡ್ತೇನೆ, ಇವಳ ಹತ್ರ ಮಾತಾಡಿಸ್ತೇನೆ ಅಂತೇಳಿ ಏನು ಉತ್ತರ ಕೊಡುವಳು, ಕೊಡದಿದ್ದರೆ ಇವಳನ್ನು ಕೊಲ್ಲದೆ ಬಿಡುವುದಿಲ್ಲ ಎನ್ನುತ್ತಾ ರಾಕ್ಷಸ ಇವಳನ್ನ ಮಾತಾಡಿಸ್ತಾ ಇದ್ದಾನೆ. ನೋಡುವೆನು ಮಾತಾಡಿಸೀಕೆಯ ಆಡುವಳ ಏನುತ್ತರವ, ಮಾತಾಡಿ ಕೊಡದರೆ ಕೊಲ್ಲುವೆನೆ ಬಿಡ ನೆನತ ಬಲನಾಥ. ಉತ್ತರ ಏನ್ ಕೊಡ್ತಾಳ ಇವಳು ನೋಡೋಣ ಅಂತ ಹೇಳ್ಬಿಟ್ಟು ಆ ರಾಕ್ಷಸ ಭಯಂಕರ ಬಿಲ್ಲನ್ನು ತೆಗೆದುಕೊಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಮಾತಾಡ್ತೀನಿ ಅಂತ ಅನ್ಕೋತಾನೆ. ಬಾಣವನ್ನು ಹೊರ ತೆಗಿತಾ ಇದ್ದಾನೆ. ಹೆಜ್ಜೆಯನ್ನು ಮುಂದಿಟ್ಟು ದೇವಿಯ ಭೂಮಿಯಲ್ಲಿ ನೀನು ಬಲವುಳ್ಳವಳು, ನಿನಗೆ ಸಮಾನರು ಯಾರಿಲ್ಲ ಎಂದು ಮಾತನಾಡಿಸ್ತಾ ಇದ್ದಾನೆ. ಗಾಢದನು ಒದರಿಸುತ್ತ ಹೆಜ್ಜೆಯ ನೀಡಿ ಮಾತಾಡಿಸಿಯ ದೇವಿಯ, ರೂಢಿಯಳು ನೀ ಸತ್ವೆ ಸರಿ ಇಲ್ಲೆಂದ ನಾಗಕಳ. ರೂಢಿ ಅಂದ್ರೆ ಭೂಮಿ ಅಂತ. ಈ ರೂಢಿಯಲ್ಲಿ ನೀ ಸತ್ವೆ ಅಂದ್ರೆ ಶಕ್ತಿವಂತಳು. ಈ ಭೂಮಿಯಲ್ಲಿ ನೀನು ಶಕ್ತಿವಂತಳು, ನಿನಗೆ ಸಮಾನರು ಯಾರಿಲ್ಲ. ಹೌದು ಎನ್ನುತ್ತಾ ಬಾಣವನ್ನು ಕೈಯಲ್ಲಿ ಹಿಡ್ಕೊಳ್ತಾನೆ ಮಾತಾಡ್ತಾ ಇದ್ದಾನೆ. 6 ಎಮ್ಮಯ ಬಲವ ಕೊಲ್ಲಲಿ ಕಾರು ನಿನಗೇನ್ ಕಾರಣವು, 6 ಎಮ್ಮಯ ಬಲವ ಕೊಲ್ಲಲಿ ಕಾರು ನಿನಗೇನ್ ಕಾರಣವು, ಸುರರಾರು ಹರಿಹರರುಗಳ ನಿನಗೇನ ಹರುವಾವಿಯಲಿ, ವೀರರೆಳೆ ಉಸಿಯಲ್ಲ ಶೌರ್ಯದಿ ನಾರಿಮಣಿ ಮೆಚ್ಚಿದನು ಕೊಲ್ಲೆನು, ಸಾರು ಪ್ರಾಣವ ದಾನ ಕೊಟ್ಟೆನು ಎಂದ ಬಲನಾಥ. ಎಲೆ ಸ್ತ್ರೀ ಹೇಳಿ ನೀನ್ ಯಾರು? ನಿನ್ನ ಸೈನ್ಯವನ್ನು ನಮ್ಮ ಸೈನ್ಯವನ್ನು ಕೊಲ್ಲಲು ಏನು ಕಾರಣ? ನಿನಗೂ ದೇವತೆಗಳು ಯಾವ ರೀತಿಯ ಸಂಬಂಧ? ಹರಿಹರರಿಗೂ ನಿನಗೆ ಯಾವ ರೀತಿ ಸಂಬಂಧ? ಸತ್ಯವಾಗಿ ಹೇಳ್ತಾ ಇದ್ದಾನೆ, ನೀನು ತುಂಬಾ ದೊಡ್ಡ ಶೂರಳಿದ್ದೀಯ. ನೀನು ಶ್ರೀರತ್ನ ನೀನು ಶ್ರೀರತ್ನ. ಮೆಚ್ಚಿದನು ನಿನ್ನನ್ನು, ನಿನ್ನ ಯುದ್ಧಕ್ಕೆ ನಾನು ಮೆಚ್ಚಿದೆ, ನಿನ್ನ ಸಾಮರ್ಥ್ಯಕ್ಕೆ ನಾನು ಮೆಚ್ಚಿದೆ. ನಿನ್ನನ್ನು ಕೊಲ್ಲುವುದಿಲ್ಲ, ನಿನ್ನ ಪ್ರಾಣವನ್ನು ನಾನು ದಾನ ಕೊಡ್ತೇನೆ, ಹೋಗು ಎಂದ ಬಲನಾಥ. ನಾರಿಮಣಿ ಮೆಚ್ಚಿದನು ಕೊಲ್ಲೆನು, ಸಾರು ದಾನವ ಪ್ರಾಣ ಕೊಟ್ಟೆನು ಎಂದ ಬಲನಾಥ. ನಾರಿಮಣಿ ನಿನ್ನನ್ನು ನಾನು ಮೆಚ್ಚಿದೆ, ನಿನ್ನ ಪ್ರಾಣವನ್ನು ದಾನ ಕೊಡ್ತೀನಿ, ಹೋಗು. ಆವಾಗ ದೇವಿ ಹೇಳ್ತಾಳೆ ರಣರಂಗದಲ್ಲಿ ಚಿಕ್ಷುರನಿಗೆ, ನುಡಿಯ ಕೇಳಲ ಮೂಡ ಚಿಕ್ಷುರ, ನುಡಿಯ ಕೇಳು, ನನ್ನ ನುಡಿ ಕೇಳೋ ಮೂಡ ಚಿಕ್ಷುರ. ಒಡೆಯಳಾನು ಜಗತ್ತೆ ಕೈಯನ್ನೊಡೆಯಳೆಂದೇ ಬದಿಸವರು ಹರಿಹರರು ಮೊದಲಾಗಿ, ಒಡವೆ ಬೇಡಿದರಿಂಗೆ ಬಯಕೆಯ ಉಡಿಯ ಮಾಡುವೆ ದುಷ್ಟರನು, ಮೇಲುಡಿಯಲೇನೆದು ಕೂಡ ಹೇಳುವೆ ನೆಂದನಾಗ ಕಳ. ಮೂಡ ಚಿಕ್ಷುರನೇ, ನನ್ನ ಮಾತು ಕೇಳು. ಒಂದ್ ನಿಮಿಷ, ಒಂದು ಡಿಸ್ಟರ್ಬೆನ್ಸ್ ಇದೆ. ನುಡಿಯ ಕೇಳಲು ಮೂಡ ಚಿಕ್ಷುರ, ಒಡೆಯಳ್ ನಾನು ಜಗತ್ತಕೆಯೋ ಎನ್ನೊಡೆಯಳೆಂದೇ ಬದಿಸುವರು ಹರಿಹರರು ಮೊದಲಾಗಿ, ಕೊಡುವೆ ಬೇಡಿದರೆಂಗೆ ಬಯಕೆಯ ಉಡಿಯ ಮಾಡುವೆ ದುಷ್ಟರನು, ಮೇಲುಡಿಯಲೇನದು ಕೂಡ ಹೇಳುವೆ ನೆಂದನಾಗ ಕಳ. ಮೂಡ ಚಿಕ್ಷುರನೇ, ನನ್ನ ಮಾತನ್ನು ಕೇಳು. ನನ್ನನ್ನು ಜಗತ್ತಿಗೆ ಒಡೆಯಳೆಂದೇ ಕರಿತಾ ಇದ್ದಾರೆ, ಹರಿಹರರು ಮೊದಲಾಗಿ ನನ್ನನ್ನು ಭಜಿಸ್ತಾ ಇದ್ದಾರೆ.
ಭಕ್ತಿಯಿಂದ ಬೇಡಿದವರಿಗೆ ಬೇಡಿದ್ದನ್ನು ಕೊಡುವೆನು ನಾನು. ದುಷ್ಟರನ್ನು ಸಂಹರಿಸಲು ಬಂದಿದ್ದೇನೆ. ಹೆಚ್ಚು ಹೇಳುವುದೇನೆ ದುಷ್ಟ, ಹೇಳುತ್ತೇನೆ ಕೇಳು. ಹೆಚ್ಚು ಹೇಳುವುದೇನು ದುಷ್ಟ, ಹೇಳುತ್ತೇನೆ ಕೇಳು. ಹೆಚ್ಚಿಗೆ ಏನ್ ಹೇಳ್ಬೇಕು, ನೀನ್ ಕೇಳಿದ್ಕೆಲ್ಲ ನಾನು ಉತ್ತರ ಕೊಡ್ತೀನಿ ಕೇಳು ಅಂತ ಇದ್ದಾನೆ ರಾಕ್ಷಸ ಅಂತಿದ್ದಾಳೆ ದೇವಿ. ಎನ್ನ ನಾಂಬವು ಶಾಂಬವೆನುಪುದು, ಎನ್ನ ಕಾಣುವರಂತ ವೇದವು, ಎನ್ನ ದೃಷ್ಟಿಯಲ್ಲಿಂದ ಸೃಷ್ಟಿಯು ಸ್ಥಿತಿಲಯಗಳವು. ಎನ್ನ ತಂದರು ದೇವತೆಗಳು ಕೇಳಿನ್ನು ಕೊಲ್ಲುವೆ, ನಿನ್ನ ಬಡ ಮಾತಿನ್ನು ಮುಗಿತೆನ್ನೆನ ತಲಸರು. ನೆಚ್ಚಳಾದೇವಿ ನೆಚ್ಚಳಾದೇವಿ, ನನ್ನ ನಾಮವು ಶಾಂಭವಿ ಎನುಪುದು, ಎನ್ನ ನಾಮವು ಶಾಂಭವೆನುಪುದು, ಎನ್ನ ಕಾಣುವನಂತ ವೇದವು. ನನ್ನನ್ನು ಅನಂತ ವೇದಗಳು ಕೂಡ ಕಾಣ್ತವೆ, ಅನಂತ ವೇದಗಳು ಕಾಣ್ತವೆ. ಎನ್ನ ದೃಷ್ಟಿಯಲ್ಲಿಂದ, ನನ್ನ ದೃಷ್ಟಿಯಿಂದಲೇ ಸೃಷ್ಟಿ ಸ್ಥಿತಿ ಲಯಗಳು, ನನ್ನ ದೃಷ್ಟಿಯಿಂದಲೇ ಸೃಷ್ಟಿ ಸ್ಥಿತಿ ಲಯಗಳು. ಎನ್ನ ತಂದರು ದೇವತೆಗಳು, ನನ್ನನ್ನು ತಂದಿದ್ದಾರೆ ದೇವತೆಗಳು. ಕೇಳಿನ್ನು ಕೊಲ್ಲುವೆ, ಕೇಳು ಕೊಲ್ಲುವೆ, ನಿನ್ನ ಬಡಮಾತಿನ್ನು ಮುಗೀತೇನು, ನಿನ್ನ ಬಡಮಾತಿನ್ನು ಮುಗೀತ, ನಿನ್ನನ್ನು ಕೊಲ್ಲಲೇ ನಾನು ಬಂದಿದ್ದೇನೆ, ನಿಮ್ಮ ಹಸರಿಗೆ ನಾಶ ಮಾಡಲೇ ನಾನು ಬಂದಿದ್ದೇನೆ. ಕೇಳೆಂದಳ ದೇವಿ ಎನ್ನುತ್ತಾ ರಾಕ್ಷಸನನ್ನು ಒಡೆಯಲು ಸಿದ್ಧಳಾಗಿದ್ದಾಳೆ, ಒಡೆಯಲು ಸಿದ್ಧಳಾಗಿದ್ದಾಳೆ. ಆವಾಗ ರಾಕ್ಷಸ ಅಂತ ಇದ್ದಾನೆ, ನುಡಿದನವ ಜಗದೊಡತಿಯು ಸುಳ್ಳಡಿಯ ನಾಡಿದೆ, ಮಹಿಷನಲ್ಲದೆ ಒಡೆಯರುಂಟೆ ಜಗಕ್ಕೆ ನೋಡಲು ಶಿಕ್ಷೆ ರಕ್ಷಣೆಗೆ. ಒಡೆಯರ ರಸಿಲೋಮ ಮೊದಲುದ್ಘಡದ ವೀರರು, ಜೀವಗಳೇನು ತೊಡನೆ ಶರಕ ವರ್ಷವನ್ನು ಕವಿಸಿದ ಶಾಂಭವಿಯ ಮುಖಕ್ಕೆ. ಜಗದೊಡೆಯಳೆ ಎಂತ ನೀನು ಸುಳ್ಳು ಹೇಳುತ್ತಿದ್ದೀಯಾ, ಜಗದೊಡೆತಿ ನೀನೆಂದು ಸುಳ್ಳು ಹೇಳುತ್ತಿದ್ದೀಯಾ. ರಾಕ್ಷಸ ಹೇಳ್ತಾ ಇದ್ದಾನೆ, ಈ ಜಗತ್ತಿಗೆ ಮಹಿಷನಲ್ಲದೆ ಬೇರೆ ದೇವರುಂಟೆ, ಮಹಿಷಾಸುರನಲ್ಲದೆ ಬೇರೆ ದೊಡೆ. ಸುಳ್ಳುಡಿಯ ನಾಡಿದೆ ನೀನು, ಮಹಿಷನಲ್ಲದೆ ಒಡೆಯರುಂಟೆ ಜಗಕ್ಕೆ. ಮಹಿಷನೇ ಜಗತ್ತಿಗೆ ಒಡೆಯ, ಶಿಕ್ಷೆಗೆ ರಕ್ಷಣೆಗೆ ಒಡೆಯನೇ ಮಹಿಷಾಸುರ. ರಸಿಲೋಮ ಮೊದಲಾಗಿ ಭಯಂಕರ ಶೂರರ ಜೀವಗಳನ್ನು ನೀನು ನುಂಗಿದ್ದೀಯಾ, ಎಲ್ಲರ ಪ್ರಾಣಗಳನ್ನು ನೀನು ತಿಂದು ಹಾಕಿದ್ದೀಯ, ಎಲ್ಲ ಪ್ರಾಣಗಳನ್ನು ನಾಶ ಮಾಡಿದ್ದೀಯಾ. ಈ ಜಗತ್ತಿಗೆ ಮಹಿಷಾಸುರ ದೊಡ್ಡವಳು, ನಿನ್ನನ್ನು ನಾಶವಾದ ಸುದ್ದಿ ಮಹಿಷಾಸುರನಿಗೆ ತಿಳಿದಿದೆ ಅಂತ ಹೇಳುತ್ತಾ ಶಾಂಭವಿಯ ಮುಖಕ್ಕೆ ಬಾಣದ ಮಳೆಯನ್ನು ಸುರಿಸ್ತಾ ಇದ್ದಾನೆ. ಬಾಣಗಳ ಶಾಂಭವಿಯ ಮುಖಕ್ಕೆನೆ ಗುರಿ ಹಿಟ್ಟು ಬಾಣವನ್ನು ಬಿಡ್ತಾ ಇದ್ದಾನೆ. ಅರಿಗಡೆದ ನಾನಾಸ್ತ್ರಗಳು ಹಯ ಉರುಳಲೆಚ್ಚಳು ಸಾರಥಿಯ ತನು, ಹೊರಳಿದುದು ರತಿಕರನ ಕಿರೀಟವು 100 ಕಡೆಯಾಗಿ. ಬಿರಿಯ ಸೀಸಕ ದನ ಉಡಿದು ಧ್ವಜ ಹರಿದು ಧನುಜನ ದೇಹದಲ್ಲಿ ರಕ್ತ ಹರಿಯುತ್ತಿರ್ದುದು, ಭೂದರದ ಶೆಲೆಯೊಡೆದ ತೆರೆನಂತೆ. ಅವನ ಬಾಣಗಳನ್ನು ಕಡಿದು ಚೆಲ್ಲಿದಳು. ಹರಿಗಡಿದ ನಾನಾಸ್ತ್ರಗಳು ಹಯ್ಯ, ಹರಿಗಡಿದಳು, ಕಡದು ಹಾಕಿದಳು ನಾನಾಸ್ತ್ರಗಳನ್ನು. ಹಯ ಅಂದ್ರೆ ಕುದುರೆಗಳನ್ನು. ಉರುಳಲೆಚ್ಚಲು ಕುದುರೆಗಳು ಹುರುಳಿ ಹೋದವು. ಸಾರಥಿಯು ಹುರುಳಾಡಿದನು, ತನು ಹೊರಳಿದವು ರತಿಕರನ ಕಿರೀಟವು 100 ಕಡೆಯಾಗಿ. ದೇವಿಯ ಬಾಣಕ್ಕೆ 100 ಕಡೆಯಾಗಿ ಸಾರಥಿಗಳು ಹೊರಳಿದವು. ಆ ರತಿಕನ ಕಿರೀಟವು 100 ಕಡೆಯಾಗಿ 100 ಚೂರಾಗಿ ಬಿದ್ದಿತು. ಬಿರಿಯ ಸೀಸಕ ದನ ಉಡಿದ ಧ್ವಜ ಹರಿದು ಧನುಜನ ದೇಹದಲ್ಲಿ. ಆ ದೇವಿಯ ಬಾಣಕ್ಕೆ ಭೀಕರ ಬಾಣವನ್ನು ದೇವಿ ಬಿಡ್ತಾ ಇದ್ದಾಳೆ. ಭೀಕರ ಬಾಣಕ್ಕೆ ಆ ಧನುಜನ, ಸಾರಥಿ ಎಂಬ ಧನುಜನ ಸೀಸದಂತ ಅಂಗಿಯ ಹರಿದು ಧನುಜನ ದೇಹಕ್ಕೆ ಚುಚ್ಚಿ ರಕ್ತ ಹರಿಯುತ್ತಿರ್ದಿದು, ಭೂದರದ ಶೆಲೆ ಒಡೆದ ತೆರೆದಂತೆ. ಹೆಂಗಂದ್ರೆ ಭೂದರದ ಶೆಲೆ ಒಡೆದ, ಭೂಮಿಗೆ ಬೋರ್ ಹೊಡಸ್ತ್ರ ನೀರ್ ಹೆಂಗ್ ಹುಕ್ತತ್ ನೋಡ್ರಿ, ಹಂಗ ರಾಕ್ಷಸರ ದೇಹದಿಂದ ರಕ್ತ ಹೋಗ್ತೈತಂತೆ. ಭೂದರದ ಶೆಲೆ ಒಡೆದ ತೆರೆದಂತೆ. ನೊಂದ ನಸುರನ ದೇವಿ ಶರಬಡಿ
ದಂದು ಕೋಪದ ಅವಡು ಗಚ್ಚುತ ಅಂದು ಸೆಳೆದನು ಚರ್ಮ ಖಡ್ಗ ನೇರಿಸಿಯ ಕರದಿ ಹಿಂದು ಮುಂದನು ನೋಡದಲೇ ಶರವೊಂದು ಸೈರಿಸಿದಾಗ ಸಿಂಹವ ನಂದು ಮೆಟ್ಟಿಯ ವೈದ ದೇವಿಯ ದಿವ್ಯ ಮುಕುಟದಲ್ಲಿ, ದೇವಿಯ ದಿವ್ಯ ಮುಕುಟದಲ್ಲಿ. ನೊಂದನಸುರನು ದೇವಿ ಶರಬಡಿ, ನೊಂದನು ಅಸುರ ದೇವಿಯ ಶರ ಬಡಿದ ತಕ್ಷಣ ನೊಂದು ಬಿಟ್ಟ ಅಸುರ. ಅಂದು ಸಿಟ್ಟಿನಿಂದ ಕೋಪದಲ್ಲಿ ಅವಡಗಚ್ಚುತ್ತಾ, ಕೋಪದಲ್ಲಿ ಹಲ್ಲನ್ನು ಕಚ್ಚುತ್ತಾ, ಕೋಪದಲ್ಲಿ ಅವಡಗಚ್ಚುತ್ತಾ ಹಲ್ಲನ್ನು ಕಚ್ಚುತ್ತಾ ಸೆಳೆದನು, ಬಾಣವನ್ನು ಸೆಳೆದನು. ಚರ್ಮ ಖಡ್ಗವನ್ನೇರಿಸಿ ನಿಂತನು. ಕೈಯಲ್ಲಿ ಭೀಕರ ಖಡ್ಗ ಬಾಣವನ್ನು ಹಿಡಿದಿದ್ದಾನೆ, ಚರ್ಮ ಖಡ್ಗವನ್ನು ಹಿಡಿದಿದ್ದಾನೆ. ಹಿಂದೆ ನೋಡ್ತಾ ಇದ್ದಾನೆ, ಮುಂದೂ ಸರಿತಾ ಇದ್ದಾನೆ, ಹಿಂದೂ ಸರಿತಾ ಇದ್ದಾನೆ, ಹಿಂದೆ ಮುಂದೆ ನೋಡುತ್ತಾ, ಹಿಂದೆ ಮುಂದೆ ನೋಡುತ್ತಾ ವಿಚಾರ ಮಾಡುತ್ತಾ ದೇವಿಯ ಹೊಳೆಯುವ ಕಿರೀಟದ ಮೇಲೆ ಹೇಪೆಂದು ಚರ್ಮ ಖಡ್ಗವನ್ನು ಹಾಕ್ತಾ ಇದ್ದಾನೆ. ದೇವಿಯ ಕಿರೀಟದ ಮೇಲೆ, ದೇವಿಯ ಕಿರೀಟದ ಮೇಲೆ. ಅವನ ಒಂದು ಆರ್ಭಟಕ್ಕೆ ಸಿಂಹವು ಮೆಟ್ಟಿ ಬಿದ್ದಿತು, ಸಿಂಹವು ಮೆಟ್ಟಿ ಬಿದ್ದಿತು. ಅವನ ಆರ್ಭಟಕ್ಕೆ ಸಿಂಹವು ಮೆಟ್ಟಿ ಬಿದ್ದಿತು. ಆ ದೇವಿಯ ಕಿರೀಟದ ಮೇಲೆ ಹೊಡೆದನು. ಕಡಿದಳಾದ ಖಡ್ಗವನ್ನು ಧನಜನ ಬಿಡದಲೆಚ್ಚಲು ನೂರ ಬಾಣದಿ ಹಿಡಿದುಕೊಂಡನು ಶೂಲವನ್ನು ಕುಬು ಬಿಕ್ಕಿ ದೇವಿಯನು ಬಿಡದೆ ಮಂಡಿಯ ಲೂರಿದವನು ತಡಿದಳ ಪರದೇವಿ ಶೂಲದಿ ಒಡೆನ್ ತುಡುಕಿದ ಧನವನರಸನು ಸರಳ ಸುರಿವಳಲ. ಅವನು 100 ಶಸ್ತ್ರ, ಅವನು ಬಾಣದಿಂದ ದೇವಿಯ ಕಿರೀಟದ ಕೊಡೆ ಹೊಡಿತಾ ಇರ್ಬೇಕಾದ್ರೆ ತಡಿದಳ ದೇವಿ ಖಡ್ಗದಲ್ಲಿ, ಅದನ್ನ ತಡೆದು ಬಿಟ್ಲಂತೆ. ದೇವಿ ಖಡ್ಗದಲ್ಲಿ ತಡೆದು ಬಿಟ್ಲಂತೆ. ಆಗ 100 ಬಾಣಗಳಿಂದ ಚಿಕ್ಷುರ ಮತ್ತೆ ಹೊಡೆದ ದೇವಿಗೆ. ರಾಕ್ಷಸನು 100 ಬಾಣಗಳನ್ನು ಹೊಡಿತಾ ಇದ್ದಾನೆ. ಆರ್ಭಟ ಮಾಡಿ ಶೂಲವನ್ನು ತಕ್ಕೊಳ್ತಾ ಇದ್ದಾನೆ. ರಾಕ್ಷಸ ಶೂಲವನ್ನು ತಕ್ಕೊಳ್ತಾ ಇದ್ದಾನೆ. ಕಲ್ಪನೆ ಮಾಡಿಕೊಳ್ಳಿ ಯುದ್ಧವನ್ನ. ದೇವಿ ಮೇಲೆ ಶೂಲದಿಂದ ತಿವಿತಾ ಇದ್ದಾನೆ, ಶೂಲದಿಂದ ತಿವಿತಾ ಇದ್ದಾನೆ. ಆವಾಗ ದೇವಿ ತ್ರಿಶೂಲದಿಂದ ಅದನ್ನು ತಡೆದು ನಿಂತಳು, ತ್ರಿಶೂಲದಿಂದ ಅಡ್ಡಗಟ್ಟಿದಳು. ಕೂಡಲೇ ಅಸುರನು ಬಿಲ್ಲನ್ನು ಬಾಣಗಳನ್ನು ತಕ್ಕೊಂಡು ಸುರಿಮಳೆ ಮಾಡಿ ಬಿಡ್ತಾ ಇದ್ದಾನೆ, ಸುರಿಮಳೆ ಮಾಡಿ ಬಿಡ್ತಾ ಇದ್ದಾನೆ. ಮುಚ್ಚಿದವು ಶರವ ಪರಾಂಬಗೆ, ಮುಚ್ಚಿದವು ಶರಗಳು, ಶರ ಅಂದ್ರೆ ಬಾಣಗಳು ಆ ಪರಾಂಬಳಿಗೆ ಆ ದೇವಿಗೆ ಮುಚ್ಚಿದವು ಬಾಣಗಳು. ಅಚ್ಚರಿಯನೇ ನಂಬೆ ದೇವಿಯು ಒಚ್ಚಿದಳು ಕಣೆಯಿಂದ ಕೂರ್ಗಣೆಗಳಲ್ಲಿ ಕರ್ಬುರನ, ಚುಚ್ಚಿದಳು ಎಡಬಲದ ರಾಜರ ಬಚ್ಚಿ ಇಟ್ಟಳು ತಿರುಗದಂದದಿ ಎಚ್ಚಿದಿದು ಕೋಪವದು ಚಿಚ್ಚುರಗಾಗ ಕೇಳೆಂದ. ಆ ಪರಾಂಬಯು ಬಾಣಗಳನ್ನು ಮುಚ್ಚಿದಳು. ಆಶ್ಚರ್ಯವೇನು ಹೇಳಲಿ, ದೇವಿ ಬಾಣಗಳನ್ನೆಲ್ಲ ದೇವಿ ಮೇಲೆ ಬಾಣಗಳನ್ನು ಮುಚ್ತಾ ಇದ್ದಾನೆ. ದೇವಿ ಎಲ್ಲಾ ಬಾಣಗಳನ್ನು ಮುಚ್ಚಿ ಅವುಗಳನ್ನೆಲ್ಲ ಎಲ್ಲವನ್ನು ಕಡ್ದು ಹಾಕ್ತಾ ಇದ್ದಾಳೆ. ಕ್ರೂರ ಬಾಣಗಳಿಂದ ರಾಕ್ಷಸರನ್ನು ಚುಚ್ಚುತ್ತಾ ಇದ್ದಾಳೆ. ಎಡಬಲದ ರಾಜರನ್ನು ಕೊಂದಳು. ಆಗ ಚಿಕ್ಷುರನ ಕೋಪ ಹೆಚ್ಚಾಯಿತು. ಹೆಚ್ಚಿದಿದು ಕೋಪವುದು ಚಿಕ್ಷುರಗ ಆಗ ಕೇಳೆಂದ. ಮಾನ ಕೊಂಡಳು ಎಂಗ ಸೀಕೆಯು ಮಾನ ಕಾಂಬುವೆ ನೆನತ ಮಾಯವ ತಾನು ಕವಿಸಿದ ಸುರಿದವವು ಬರಸಿಡಿಲ್ಲ ಸಂಖ್ಯಾತ. ದಾನವರು ಜಟ್ಟಿಗರರು ಕಸಿಮ್ಮೇನು ಹೇಳಲಿ ಶರಭ ಸರ್ಪವು ತಾನು ಮುಚ್ಚಿದವಾಗ ಪರದೇವತೆಗೆ ನಿಮಿಷದಲ್ಲಿ. ಮಾನ ಕೊಂಡಳು ನಮ್ಮ ಹೆಂಗಸೀಕೆಯು. ಅಯ್ಯಯ್ಯೋ, ಈ ಹೆಂಗಸು ನಮ್ಮ ಮಾನವನ್ನೇ ತಕ್ಕೊಂಡು ಬಿಟ್ಟಳು. ನಮ್ಮ ಮರ್ಯಾದೆಯೇ ಹೋಯಿತು. ಈಕೆ ನಮ್ಮ ಮರ್ಯಾದೆ ಮಾನವನ್ನೇ ತೆಗಿತಾ ಇದ್ದಾಳೆ ಅಂತ ಹೇಳ್ತಾ ಮಾನ ಕೊಂಬಳು ಹೆಂಗಸೀಕೆಯು ಮಾನ ಕೊಂಬು ನೆನತ ಮಾಯವ ತಾನು ಕವಿಸಿದ ಎನ್ನುತ್ತಾ ಮಾಯವನ್ನೇ ಕವಿಸ್ತಾ ಇದ್ದಾನೆ. ಇಂದ್ರಜಾಲವನ್ನು ಕವಿಸ್ತಾ ಇದ್ದಾನೆ, ಇಂದ್ರಜಾಲವನ್ನು ಮುಚ್ತಾ ಇದ್ದಾನೆ. ಯಾವಾಗ ಇಂದ್ರಜಾಲ ಎಂಬ ಬಾಣವನ್ನು ಬಿಟ್ಟು ಇಂದ್ರಜಾಲವನ್ನು ಹಚ್ತಾ ಇದ್ದಾನೆ, ಲೆಕ್ಕವಿಲ್ಲದಷ್ಟು ಭಯಂಕರ ಸಿಡಿಲುಗಳು ಸುರಿತಾ ಇದೆ, ಭಯಂಕರ ಸಿಡಿಲು ಬಡಿತಾ ಇದೆ, ಮಳೆ ಸುರಿತಾ ಇದೆ, ಸಿಡಿಲುಗಳು ಬಡಿತಾ ಇದೆ, ಮಳೆ ಸುರಿತಾ ಇದೆ ಭಯಂಕರವಾಗಿ. ಆಕಾಶ ತುಂಬೆಲ್ಲ ರಾಕ್ಷಸರು, ಕುಸ್ತಿ ಆಡುವರು, ತೋಳ, ಸಿಂಹ,
ಶರಭ, ಸರ್ಪ, ನಾನಾ ರೀತಿ ಪ್ರಾಣಿ ಪಕ್ಷಿಗಳು ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲೇ ಪರದೇವತೆಗಳನ್ನ ಮುಚ್ತಾ ಇದ್ದಾವೆ. ಎಲ್ಲಿ ನೋಡಿದ್ರಲ್ಲೂ ರಾಕ್ಷಸರು, ಕುಸ್ತಿ ಆಡ್ತಕ್ಕಂಥವ್ರು, ತೋಳ, ಸಿಂಹ, ಶರಭ, ಸರ್ಪ ಎಲ್ಲ ಪ್ರಾಣಿಗಳು ಎಲ್ಲಿ ನೋಡಿದ್ರಲ್ಲಿ ತುಂಬ್ತಾ ಇದ್ದಾವೆ. ಇಂದ್ರಜಾಲ ಕವಿದಿದ್ದಾನೆ. ಇಂದ್ರಜಾಲದಲ್ಲಿ ಎಲ್ಲವೂ ದೇವಿಗೆ ಮುಚ್ಚಕ್ ಬರ್ತಾ ಇದ್ದವು. ದೇವಿ ಒಬ್ಬಳೆ ನಿಂತಿದ್ದಾಳೆ. ಅವೆಲ್ಲವೂ ಮುಚ್ಚಕ್ ಬರ್ತಾ ಇದ್ದವು. ಈಗ ಕಥೆ ಇದೆ ನೋಡಿ. ಬಾಳ ಕತ್ತಲೆ ಮುಚ್ಚುತ್ತಿತ್ತ, ಮೇಲೆ ಮಳೆ ಸುರಿಯಲಿಕ್ಕೆ ಬಲು ಬಿರಿ ಗಾಳಿ ಬೀಸುತ್ತಲಿತ್ತು, ತಳತಳ ಮಿಂಚುತ್ತಿರುತ್ತಿತ್ತು. ಮೇಲೆ ಹೊಡೆವ ಸಿಡಿಲಿನ ದಾಳೆಯದು ಬಹಳಿತ್ತು, ಅಸುರರ ಮೇಲೆ ಕವಿಯುತ್ತಲಿತ್ತು ಈ ಪರಿಯಲ್ಲಿ ಪರಾಂಬಣಿಗೆ. ಬಾಳ ಕತ್ತಲೆ ಮುಚ್ಚುತ್ತಿತ್ತು. ಆ ರಾಕ್ಷಸರು ಎಲ್ಲ ತುಂಬಿದ್ದಾರೆ. ರಾಕ್ಷಸರು, ಜಟ್ಟಿಗರು, ರುಕ, ಸಿಂಹ, ದಾನವರು, ಜಟ್ಟಿಗರು, ರುಕ, ಸಿಂಹೇನು ಹೇಳಲಿ. ಸರ್ಪವು, ಶರಭ ಎಂಬ ಪ್ರಾಣಿ, ಸರ್ಪ, ವಿಷ ತುಂಬಿದ ಸರ್ಪ ಎಲ್ಲವೂ ಮುಚ್ಚಿದ್ದೇವೆ ಪರದೇವತೆಗೆ. ನಿಮಿಷದಲ್ಲೇ ಸೆಕೆಂಡಲ್ಲೇ ಮುಸ್ತಾ ಇದ್ದವು. ಬಹಳ ಕತ್ತಲೆ ಮುಚ್ಚುತ್ತಿತ್ತು. ಮೇಲೆ ಮಳೆ ಸುರಿತಾ ಇದೆ. ಫುಲ್ ಕತ್ತಲು, ಬಲು ಗಾಳಿ ಭಯಂಕರ ಗಾಳಿ ಬೀಸ್ತಾ ಇದೆ. ತಳ ಮಿಂಚುತ್ತಿದೆ. ಸಿಡಿಲು ಗುಡು ಸಿಡಿಲು ಗುಡಿತಾ ಇದೆ. ಮೇಲೆ ಒಡೆಯುವ ಸಿಡಿಲಿನ ಭಯಂಕರವಾದ ಶಬ್ದದಲ್ಲಿ ಢಗ ಢಗ ಎಂದು ಸಿಡಿಲು ಹೊಡಿತಾ ಇದೆ. ದಾಳೆಯದು ಬಹಳಿತ್ತು, ಸಿಡಿಲಿನ ಆರ್ಭಟವು ಬಹಳ ಇತ್ತು. ಅಸುರರ ಮೇಳವು ಸಂಪೂರ್ಣವಾಗಿ ಕವಿದಿದೆ ಈ ಪರಿಯಲ್ಲಿ ಪರಾಂಬಳಿಗೆ. ಕಲ್ಪನೆ ಮಾಡಿಕೊಳ್ಳ್ರಿ, ಎಂತ ವಿಚಿತ್ರ ಇದೆ. ಎಂತ ಕಾಮ ಸಾಮಾನ್ಯವಾದದಲ್ಲ. ಆ ಕಾಮ ಎಂಬ ಮೋಹ ಎಂಬ ರಾಕ್ಷಸ ಸತ್ತ. ಕಾಮ ಎಂಬ ಈಗ ಬಂದಿರನ್ ಯಾರು? ಚಕ್ಷುನಿಂದ ಬಂದಿರ ಕಾಮ. ಈ ಕಾಮ ಎಂಬ ರಾಕ್ಷಸ ಸಾಮಾನ್ಯವನಲ್ಲ. ಎಷ್ಟು ಮಾಯವನ್ನು ಸವಿಸಿದ್ದಾನೆ ನೋಡ್ರಿ, ಎಷ್ಟು ಮಾಯವನ್ನು ಕವಿಸಿದ್ದಾನೆ. ಹೇರಿದನು ಮಹಾರಥವ ಚಿಕ್ಷುರ, ಆ ಕತ್ತಲಿನಲ್ಲಿ ಹೇರಿದನು ಮಹಾರಥವ ಚಿಕ್ಷುರ. ತೋರಿ ಹಿಂಭಾಗದಲ್ಲಿ ಎಸೆವನು, ಹಾರುವನು ಬಲದಲ್ಲಿ ಎಡದಲ್ಲಿ, ಸುರಿದ ಕೂರ್ಗಣೆಗಳಲ್ಲಿ ತೋರುವನು ನೆಲದಲ್ಲಿ ನಭದಲ್ಲಿ, ಚೀರುವನು ಬಹು ಬರಳ ಸುರಿವಳೆ, ದಾರ ಇಳಿದವು ಈ ಪರಾಂಬೆಯ ಮೇಲೆ ಕೇಳೆಂದ. ಅವನು ಮಹಾರಥವನ್ನು ಹತ್ತಿದ್ದಾನೆ. ಮಹಾರಥ ಮೇಲ್ ತೋರ್ತಾನ, ನೋಡ್ತಿದ್ದಾಗ ಕೆಳಗ್ ಕಾಣ್ತಾನ. ಎಡಗಡೆ ಒಮ್ಮೆ ಕಾಣ್ತಾನ, ಬಲಗಡೆ ಒಮ್ಮೆ ಕಾಣ್ತಾನ. ಎಡಕ್ಕೊಮ್ಮೆ ಕಾಲ್ತಾನ, ಕೆಳಗೊಮ್ಮೆ ಕಾಣ್ತಾನ. ತೋರುವನು ನೆಲದಲ್ಲಿ ನಭದಲ್ಲಿ, ನಭ ಅಂದ್ರ ಆಕಾಶ, ನೆಲ ಅಂದ್ರ ಭೂಮಿ. ತೋರುವನು ನೆಲದಲ್ಲಿ ನಭದಲ್ಲಿ, ಚೀರುವನು, ಕೂಗುವನು, ಬೆಬ್ಬಿಪ್ಪುವನು ಬಹು ಸರಳ ಸರಿವಳೆಯ. ಎಲ್ಲಿ ನೋಡಿದ್ರಲ್ಲೂ ಅಲ್ಲೊಮ್ಮೆ ಕಾಣ್ತಾನ, ಇಲ್ಲೊಮ್ಮೆ ಕಾಣ್ತಾನ. ಎಷ್ಟು ಇಂದ್ರಜಾಲ ಕವಿಸಿದಾನೆ ನೋಡಿ. ಇಷ್ಟು ಇಂದ್ರಜಾಲವೆಲ್ಲವೂ ಕೂಡ ಶಾಂಭವಿ ಒಬ್ಬಳೆ. ಇಷ್ಟು ಎಲ್ಲಾ ರಾಕ್ಷಸರು ಕೂಡ ದೇವಿಯನ್ನು ಕವಿದಿದ್ದಾವೆ. ಋಷಭನೇ ಕೇಳು. ಋಷಭ ಅಂದ್ರೆ ನಂದಿಯೇ ಕೇಳು. ಪರಾಂಬೆ ತಾನೇ ಅಸಮ ಮಾಯೆಯು ಆಕೆಗುಂಟು. ಋಷಭನೇ ಕೇಳು, ಋಷಭ ಕೇಳು. ಪರಾಂಬೆ ತಾನೇ ಅಸಮ ಮಾಯೆಯು ಆಕೆಗುಂಟು. ಉಸಿಯ ತೋರಿಕೆ ಸಕಲ ಜಗ ಪರದೇವಿ ಮಾಯವದು. ಇವೆಲ್ಲ ಉಸಿ ಅಂದ್ರೆ ಸುಳ್ಳು ತೋರಿಸ್ತವ. ತಾನಿಗೆ ಒಂದು ಇಂದ್ರಜಾಲ ಎಂಬ ಬಾಣದ ಸೃಷ್ಟಿಯಾದವು. ಇವೆಲ್ಲ ದೇವಿಗೆ ಸುಳ್ಳು ತೋರಿಸ್ತವ. ಸಕಲ ಜಗ ಪರದೇವಿ ಮಾಯವದು. ಆಕೆನೇ ಮಾಯೆ. ಆ ದೇವಿ ನೋಡುತ್ತಿದ್ದಂಗೆ ದೇವಿ ನೋಡುತ್ತಿದ್ದಂತೆಯೇ ಎಲ್ಲವೂ ಕೂಡ ದೇವಿಯ ದೃಷ್ಟಿ ಕಣ್ಣು ಬಿಡುತ್ತಾ ಇದ್ದಂಗೆ ಎಲ್ಲವೂ ಕೂಡ ಮಾಯವಾದವು. ನಸಿದಿದು ಆ ಮಾಯ ನಿಮಿಷಕ್ಕೆ ಅಸುರ ಬಯಲಿಗೆ ಬಿದ್ದ. ಅಲ್ಲಿ ಹಾರ್ತಿದ್ದ ಅಸುರ, ಇಲ್ಲಿ ಹಾರ್ತಿದ್ದ ಅಸುರ, ಮೇಲೆ ಕೆಳಗ ಹಾರ್ತಿದ್ದ ಅಸುರ ಎದುರಿಗೆ ಬಿದ್ಬಿಟ್ಟ. ಅವನ ಬಿಲ್ಲು, ಕುದುರೆ, ನಿಶಾನಗಳೆಲ್ಲವೂ ಮುರಿದು ಬಿದ್ದವು. ಶೂಲವೆದರೆ ನಾಟಲಸುರನು ಓಲುಗುಡಿಸಿದ ಧರಣಿ ಮೇಲೆಯೂ ಕಾಲವಾದಿದು ಕಂಡ ರಾಮ ಬಲವು ತಮಗೆ. ಅಲಿವೆಗಳ ನೀರಿಳುವು ತಲಿ ಬಲಜಾಲ ಮರುಗಿತು ಕೋಪದಲ್ಲಿ ಹಿಡಿ ಬಾಲ ಏನೋ ಎಂದೆನುತ ಮುತ್ತಿದಾಗ ಸಚಿವ ಬಲ. ಶೂಲವು
ಎದೆಯಲ್ಲಿ ನಾಟಲು ದೇವಿ ಕಡಿವಾಣವನ್ನು ಹಿಡಿದಿದ್ದಾನೆ ರಥದಿಂದ, ಆ ಬಾಣವನ್ನು ತಕ್ಕೊಂಡನೆ ಎಡಗೈಯಲ್ಲಿ ಇಟ್ಕೊಂಡಿದ್ದಾನೆ. ದೇವಿಯ ಎದೆಗೆ ಚಕ್ಷುರ ಎಂಬ ರಾಕ್ಷಸ ದೇವಿಯ ಎದೆಗೆ ಶೂಲವಂತಿದೆ. ದೇವಿಯು ಕೂಡಲೇ ಆ ಶೂಲವನ್ನು ಶೂಲವೆದೆಯಲ್ಲಿ ನಾಟಲಸುರನ್ನು ಓಲುಗುಡಿಸಿದ ಧರಣಿ ಮೇಲೆಯು ಕಾಲವಾದಿದು ಕಂಡರಾಪ ಬಲವು ತಮ ತಮಗೆ ಅಲವಿಗಳ ನೀರಿಳುವುತಲೆ ಬಲಜಾಲ ಮರುಗಿತು ಕೋಪದಲ್ಲಿ ಹಿಡಿ ಬಾಲಯನ ಎಂದೆನತ ಮುತ್ತಿದಾಗ ಸಚಿವ ಬಲ ಶೂಲವು ಎದೆಯಲ್ಲಿ ನಾಟಿ ಬಿಟ್ಟಿತು, ರಾಕ್ಷಸನ ಎದೆಯಲ್ಲಿ ನಾಟಿ ಬಿಟ್ಟಿತು. ಚಿಕ್ಷುರ ಭೂಮಿಯಲ್ಲಿ ಬಿದ್ದನು, ಓಲು ಗುಡಿಸಿದ ಧರಣಿ ಮೇಲೆಯು ಬಿದ್ದ, ಪ್ರಾಣ ಬಿಟ್ಟ ಕಾಲವಾದುದು ಪ್ರಾಣ ಬಿಟ್ಟ. ಕಂಡರವನ ಬಲವು ತಮಗೆ ಅವನ ಬಲವು ಕಂಡು ಅಲೆವುಗಳು ನೀರಿಳುವುತಲೆ ಬಲ ಜಾಲ ಮರುಗಿತು ಕೋಪದಲ್ಲಿ ಹಿಡಿ ಬಾಲಯ್ಯನು. ಆ ಹಲಿಗಳು ನೀರಿಳುತ್ತಾ ಅವರೆಲ್ಲವೂ ಕೂಡ ಕಣ್ಣೀರನ್ನ ಹಾಕುತ್ತಾ, ಯಾರು ಅಯ್ಯೋ ಚಿಕ್ಷುರ ಧರಣಿಯಲ್ಲಿ ಬಿದ್ದ ಅವನಿಗೆ ಶೂಲ ನಟ್ಟಿತು, ಧರಣಿಯಲ್ಲಿ ಬಿದ್ದ, ಸತ್ತ ಎಂತೇಳಿ ಆ ರಾಕ್ಷಸನ ಬಲ ಉಳಿದ ಬಲ ಕಣ್ಣೀರನ್ನು ಸುರಿಸುತ್ತಾ ಬಲ ಜಾಲ ಮರುಗಿತು. ಅವನ ಜಾಲ ಅಂದ್ರೆ ಬಲ ಜಾಲ, ಅವನ ಸಂಖ್ಯೆಯ ಒಂದು ಸೈನಿಕರ ಬಲ ಜಾಲ ಮರುಗಿತು, ಮರಗಿ ಬಿಡ್ತಾ ಇದೆ, ಅಳತಾ ಇದೆ. ಕೋಪದಲ್ಲಿ ಹಿಡಿ ಬಾಲೆಯನ್ನು, ಇವಳನ್ನು ಹಿಡಿ, ಬಾಲೆ ಅಂದ್ರೆ ಹೆಣ್ಣು, ಹಿಡೀರಿ ಇವಳನ್ನು ಎಂದೆನತ ಮುತ್ತಿದಾಗ ಸಚಿವ ಬಲ. ಹಿಡೀರಿ ಇವಳನ್ನು ಸಿಟ್ಟಿನಿಂದ ಮುತ್ತಾ ಇದೆ ಸಚಿವ ಬಲ. ಕಡುಗದಲ್ಲಿ ಕೆಲ ಕಡಿದಳ, ಉದ್ಗಡದ ಗದೆಯಲ್ಲಿ ಕೆಲವು ಒಯ್ದಳು, ಹಿಡಿದು ಮುಸರದಲ್ಲಿ ಅಪ್ಪಿದಳು, ಕೆಲವು ವಜ್ರದಲ್ಲಿ ಒಡೆದಳು, ಕೆಲ ಚಕ್ರದಿಂದಲೇ ಮಡುಹಿದಳು, ಕೆಲವಿಂತು ದೈತ್ಯರ ಕಡಿದು ತುಕ್ಕಡಿ ಮಾಡಿದಳು. ರಣದಗಲ ಮಹಾಲಕ್ಷ್ಮಿ ಕಡುಗದಲ್ಲಿ ಕೆಲ ಕಡಿದಳ, ಉದ್ಗಡದ ಗದೆಯಲ್ಲಿ ಕೆಲವು ಒಯ್ದಳು. ಖಡ್ಗದಲ್ಲಿ ಎಲ್ಲರನ್ನು ಕಡ್ದು ಹಾಕ್ತಿದ್ಳು, ಉದ್ಗಡದ ಗದೆಯಲ್ಲಿ ದೊಡ್ಡದಾದ ಗದೆಯಲ್ಲಿ ಕೆಲವರನ್ನು ಕಡಿತಾ ಇದ್ದಾಳೆ. ಹಿಡಿದು ಮಸಲದಳ ಅಪ್ಪಿದಳು, ಮಸಲ ಎಂಬ ಆಯುಧ ಎಲ್ಲರನ್ನು ಕೂಡ ಹೊಡಿತಾ ಇದ್ದಾಳೆ. ಕೆಲವರನ್ನು ವಜ್ರದಲ್ಲಿ ಹೊಡಿತಾ ಇದ್ದಾಳೆ, ಇನ್ನು ಕೆಲವರನ್ನು ಚಕ್ರದಲ್ಲಿ ಹೊಡಿತಾ ಇದ್ದಾಳೆ. ಮಡುಹಿದಳು ಕೆಲವಿಂತು ದೈತ್ಯರ, ಎಲ್ಲರನ್ನು ಮಡಿಸ್ತಾ ಇದ್ದಾಳೆ, ನಾಶ ಮಾಡ್ತಾ ಇದ್ದಾಳೆ. ದೈತ್ಯರನ್ನು ಕಡಿದು ತುಕ್ಕಡಿ ಮಾಡಿದಳು, ಕಡಿದು ತುಕ್ಕಡಿ ಮಾಡಿ, ತಗಡು ಹೆಂಗ ತುಕ್ಕಡಿ ಹಾಕತಂಗ ತುಕ್ಕಡಿ ಮಾಡಿದಳು. ರಣದ ಅಗಲ ರಣದ ತುಂಬಾ ಮಹಾಲಕ್ಷ್ಮಿ ಮಾಡಿದಳು, ಕಡದ್ ಹಾಕಿದಳು ಮಹಾಲಕ್ಷ್ಮಿ. ಹೊರಗಿದ್ದನು ರಣದೊಳಗೆ ಚಿಕ್ಷುರ ಮಣದವಾದ ಸ್ಥಳದಲ್ಲೆಡಬಲ, ಹೊರಗಿದ್ದರು ಸಹಸ್ರ ಕ್ಷೋಣಿ ದೊರೆಗಳಂಬಿಟ್ಟು, ಹೊರಗಿದ್ದು ಬಲವಾರು ಬಲ್ಲರು ಹರಿದ ವೈವ ರಕ್ತ ನದಿಗಳು, ಮರುಳುಗಳು ಕುಣಿತಾಡುತ್ತಿದ್ದವು ದೇವಿ ಅರಸುತ್ತಲಿ. ಹೊರಗಿದನು ರಣದೊಳಗೆ ಚಿಕ್ಷುರ, ಹೊರಗಿದ್ದನು ಅಂದ್ರೆ ಮಲಗಿದನು ಅಂತ, ಹೊರಗು ಅಂದ್ರೆ ಮಲಗು ಅಂತ. ಮಲಗಿದನು ರಣದೊಳಗೆ, ರಣರಂಗದೊಳಗೆ ಚಿಕ್ಷುರ ಮಲಗಿ ಸತ್ತು ಮಕ್ಕೊಂಡಾನೆ, ಸತ್ತು ಮಲಗಿದನೆ ಚಿಕ್ಷುರ. ಅವನ ಮರಣವಾದ ಸ್ಥಳದಲ್ಲಿ ಎಡಬಲ, ಅವನ ಎಡಗಡೆ ಮತ್ತು ಬಲಗಡೆ. ಹೊರಗಿದ್ದರು ಸಹಸ್ರ ಕ್ಷೋಣಿ, ಸಾವಿರ ಸಂಖ್ಯೆಯ ರಾಕ್ಷಸರು, ದೊರೆಗಳೆಲ್ಲರೂ ಬಿದ್ದಿದ್ದಾರೆ. ಹೊರಗಿದ್ದುದು ಬಲವಾರು ಬಲ್ಲರು, ಮಲಗಿದರು ಬಲವಾರು ರಾಕ್ಷಸರು, ಹರಿದ ವೈಹ ರಕ್ತ ನದಿಗಳು,
ಹರಿದು ಹೋಗಿದಾವೆ ರಕ್ತ ನದಿಗಳು. ಮರಳುಗಳು ಮರಳುಗಳು ಅಂದ್ರೆ ಪೇತಗಳು, ಸತ್ ಪೇತಗಳು. ಮರಳುಗಳು ಕುಣಿದಾಡುತ್ತಿದ್ದವೆ. ಆ ರಾಕ್ಷಸರ ಸತ್ತು ಬಿದ್ದಂತ ರಾಕ್ಷಸರ ಗುಂಪಿನಲ್ಲಿ ಪೇತಗಳು ಕುಣಿದಾಡುತ್ತಿದ್ದವು. ಪೇತಗಳು ಕುಣಿದಾಡ್ತಾ ಇದ್ದಾವಂತೆ, ದೇವಿಯನ್ನು ಹರಿಸುತ್ತಾ ಇದ್ದಾವೆ. ಅಯ್ಯೋ ಜಯ 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 ಜಯ, ನಮಗಿಷ್ಟಕ್ಕೊಂದು ಊಟ ಕೊಟ್ಬಿಟ್ಟಾಳಿಕ್ಕಿ ಅಂತ ಹೇಳ್ಬಿಟ್ಟು ದೇವಿ ಹರಿಸುತ್ತಲಿ ದೇವಿಯನ್ನು ಹರಿಸ್ತಾ ಇದ್ದಾವಂತೆ. ಹೊಗಳ್ತಾ ದೇವಿಯನ್ನು ಹೊಗಳ್ತಾ, ಎಂತಳಪ್ಪ ಇವಳು ಅಂತೇಳಿ ದೇವಿಯನ್ನು ಹೊಗಳ್ತಾ ಇದ್ದಾವಂತೆ ಪೇತಗಳು. ಚಿಕ್ಷುರನು ತಾನಿಂತು ಸಾಯಲಿ ಕಾಕ್ಷಣದ ಲಾಕ್ಷಣ ನಿರ್ಜರರು ತಮ್ಮಕ್ಷೆಯಿಂದಲೇ ಕಂಡು ಚಿಕ್ಷುರನ ಅಳಿದನೆ ಎಂದು. ರಕ್ಷಕಳೆ ಸುಜನೈಕ ಬಂಧುವೆ ಶಿಕ್ಷಕಳೆ ದುರ್ಜರನೆಂದ ಪೇಕ್ಷೆಯಲ್ಲಿ ನೆನೆದರೂ ಚಿದಾನಂದಾತ್ಮ ಗುರುವರನ. ಶಿಕ್ಷರನು ಈಗ ಸಾಯಲು ಅದೇ ಕ್ಷಣದಲ್ಲಿ ದೇವತೆಗಳು ತಮ್ಮ ಕಣ್ಣಿನಿಂದ ನೋಡಿ, ಚಿಕ್ಷುರ ಹೀಗೆ ಸತ್ತ ಅದೇ ಕ್ಷಣದಲ್ಲಿ ದೇವತೆಗಳೆಲ್ಲ ತಮ್ಮ ಕಣ್ಣಿನಿಂದ ನೋಡಿ ಚಿಕ್ಷುರ ನಾಶವಾದನೆ ಎಂದು ನಮ್ಮ ಬಯಕೆಯಂತ ನಮ್ಮ ಆಸೆನೆ ಹೋಯ್ತು. ಚಿಕ್ಷುರ ಸತ್ತ, ಚಿಕ್ಷುರ ಅಳಿದನೆ. ರಕ್ಷಕಳೆ ಸುಜನೈಕ ಬಂದಳೆ, ರಕ್ಷಕಳೆ ಸುಜನೈಕ ಬಂಧುವೆ ಶಿಕ್ಷಕಳೆ ದುರ್ಜನರನ್ನು ಶಿಕ್ಷೆ ಮಾಡ್ತಕ್ಕಂಥವಳಿ. ಅಪೇಕ್ಷೆಯಲ್ಲಿ ನೆನೆದರೂ ಚಿದಾನಂದಾತ್ಮ ಗುರುವರನ. ಎಲ್ಲರೂ ಅಪೇಕ್ಷೆಯಲ್ಲಿ ಚಿದಾನಂದ ಗುರುವನ್ನ ಸ್ಮರಿಸ್ತಾ ಇದ್ದಾರೆ. ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರ್ಯ ಚರಣ ಪದ್ಮದ್ವಿರೇಪ ಶ್ರೀಮಚ್ಚಿದಾನಂದ ಉದೂತ ವಿರಚಿತ ಪಾರ್ವತಿ ಮಹಾತ್ಮೆಯೋಳ್ ಚಿಕ್ಷುರ ವಧೋ ನಾಮ ಷಷ್ಠೋಧ್ಯಾಯ ಸಂಪೂರ್ಣಂ. ಅಂತೂ ಅಧ್ಯಾಯಕಂ ಷಷ್ಟಕಂ ಪದಂ 320 ಪದಂ. ಮಂಗಳಮಸ್ತು. ಜೈ ಮಂಗಳಂ. ಜೈ ನಮ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ್. ಇಲ್ಲಿಗೆ ದೇವಿ ಮಹಾತ್ಮೆಯ ಚಿಕ್ಷುರ ಎಂಬ ಕಾಮ